ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಆತ್ಮೀಯ ಯುವ ಮಿತ್ರರೇ, ಮೈ ಡಿಯರ್ ಯಂಗ್ ಇಂಡಿಯನ್ಸ್, it is my privilege to talk on the subject you are the creator of your own destiny, which is one of my dearest topic. And also I am very happy to address all the youngsters who are the builders of the nation. And also I explore this opportunity to thank the principal, the management and the faculty members, Dr. Raju and others for giving me an opportunity, to thank them for giving me an opportunity to address the young Indians. ಆತ್ಮೀಯ ಯುವ ಮಿತ್ರರೇ, ನಿಮಗೆಲ್ಲ ಗೊತ್ತಿದೆ, ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಬೇಕು, ಜೀವನದಲ್ಲಿ ನಾನು ಒಂದು ದೊಡ್ಡ ಆಫೀಸರ್ ಆಗಬೇಕು, ಒಬ್ಬ ದೊಡ್ಡ ಇಂಜಿನಿಯರ್ ಆಗಬೇಕು, ಒಬ್ಬ ಡಾಕ್ಟರ್ ಆಗಬೇಕು, ಇಲ್ಲೊಬ್ಬ ಫಿಲಮ್ ಇಂಡಸ್ಟ್ರಿಯಲ್ಲಿ ನಾನೊಬ್ಬ ಸೆಲೆಬ್ರಿಟಿ ಆಗಬೇಕು, ಇಲ್ಲೊಬ್ಬ ಅಥ್ಲೆಟ್ ಆಗಬೇಕು, ಈ ರೀತಿಯಾದ ಕನಸುಗಳನ್ನು ಪ್ರತಿಯೊಬ್ಬ ಯುವಕ, ಪ್ರತಿಯೊಬ್ಬ ಯುವತಿ ಎಲ್ಲರೂ ಕೂಡ ಕಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಕೂಡ ಈ ಕನಸನ್ನು ಕಂಡೇ ಇರ್ತಾರೆ. ಕಾಣದೇ ಇರುವಂತಹ ಯುವಕ ಯುವತಿಯರ ಬೆಳವಣಿಗೆಯಷ್ಟು ಜನ ಇಡೀ ವಿಶ್ವದಲ್ಲೇ ನಮಗೆ ಸಿಗೋದಿಲ್ಲ. ಪ್ರತಿಯೊಬ್ಬರು ಕನಸನ್ನು ಕಂಡಿರ್ತಾರೆ, ಎಲ್ಲೋ ಒಂದು ಕಡೆ ಗುರಿಯನ್ನು ಕೂಡ ಇಟ್ಕೊಂಡಿರ್ತಾರೆ. ಆದರೆ ದುರದೃಷ್ಟ, ಅನ್ಫಾರ್ಚುನೇಟ್ ಏನಪ್ಪ ಅಂತ ಅಂದರೆ, ನಾವು ಪ್ರಾಯಶಃ ನಮ್ಮ ಮಧ್ಯ ವಯಸ್ಸಿಗೆ ಬರೋಷ್ಟೊತ್ತಿಗೆ, ಬೈ ದ ಏಜ್ ಆಫ್ 30 or 40, 40 ವರ್ಷಕ್ಕೆ ಬರೋಷ್ಟೊತ್ತಿಗೆ ನಾವು ನಮ್ಮ ಎಷ್ಟೋ ಕನಸುಗಳನ್ನು ನನಸನ್ನು ಮಾಡ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇರ್ತೀವಿ. ಮತ್ತು ಕನಸನ್ನು ನನಸು ಮಾಡ್ಕೊಂಡಿರುವಂತಹ ಜನ ಕೂಡ ಬೆಳವಣಿಗೆ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಕೆಲವರೆಲ್ಲ ಕೂಡ ನಮ್ಮ ತಂದೆ ಸಮಸ್ಯೆ, ತಾಯಿ ಸಮಸ್ಯೆ, ಇಲ್ಲ ನಮ್ಮ ಸಮಾಜದ ಸಮಸ್ಯೆ, ಇಲ್ಲ ನಮ್ಮ ಗುರು ಹಿರಿಯರ ಸಮಸ್ಯೆ, ನಮ್ಮ ಟೀಚರ್ಗಳು ಪಾಠ ಮಾಡಲಿಲ್ಲ, ಈ ರೀತಿ ಬೇರೆಯವ್ರ ಮೇಲೆಲ್ಲ ನಾವು ಕಂಪ್ಲೇಂಟ್ಗಳು ಹೇಳ್ತಾ ನಾವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನೇ ಮಾತಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಯುವಕರು, ಇಲ್ಲ ನಮ್ಮ ಯುವ ಸಮೂಹ, ನಮ್ಮ ಯುವಕ ಯುವತಿಯರು ನನ್ನ ಗುರಿಗೆ ನಾನೇ ಶಿಲ್ಪಿ, ಇಲ್ಲ ನಿನ್ನ ಗುರಿಗೆ ನೀನೇ ಶಿಲ್ಪಿ, ನಿನ್ನ ಜೀವನಕ್ಕೆ ನೀನೇ ಶಿಲ್ಪಿ ಅನ್ನುವಂಥ ಏನು ಸ್ವಾಮಿ ವಿವೇಕಾನಂದರು ಈ ಟ್ಯಾಗ್ಲೈನನ್ನು ನಮಗೆಲ್ಲ ಕೊಟ್ಟಿದ್ದಾರೆ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಳ್ಬೇಕು. ಯುವ ಮಿತ್ರರೇ, ಪ್ರಾಯಶಃ ನೀವೀಗ PUC ಎಲ್ಲ ಮುಗಿಸಿದ ಇಂಡಕ್ಷನ್ ಪ್ರೋಗ್ರಾಮು, PUCಲಿ ಒಳ್ಳೆ ಮಾರ್ಕ್ಸ್ ತೆಗೆದು, ಪರ್ಸೆಂಟೇಜನ್ನು ತೆಗೆದು ಇಂಜಿನಿಯರಿಂಗ್ ಕಾಲೇಜ್ಗೆ, ಒನ್ ಆಫ್ ದ ರೆಪ್ಯೂಟೆಡ್ ಕಾಲೇಜ್ ಇನ್ ಮೈಸೂರು, ವಿಚ್ ಇಸ್ NIET, ಅದಕ್ಕೆ ನೀವು ಜಾಯ್ನ್ ಆಗಿದ್ದೀರಾ, ತುಂಬ ಸಂತೋಷ. ಈಗ ನಿಮ್ಮದೇ ಆದ ಕನಸುಗಳನ್ನು ನೀವು ಕಟ್ಕೊಂಡಿರ್ತೀರಾ, ನಿಮ್ಮ ತಂದೆ ತಾಯಿ ಕೂಡ ಕನಸನ್ನು ಕಟ್ಕೊಂಡಿರ್ತಾರೆ. ನನ್ನ ಮಗ, ನನ್ನ ಮಗಳು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದಾರೆ, ಅವ್ರು ಮುಂದೆ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಮುಂದೆ ಒಳ್ಳೆ ಜಾಬ್ ಸಿಗುತ್ತೆ, ಅವ್ರು ಚೆನ್ನಾಗಿರ್ತಾರೆ, ಅವ್ರು ಚೆನ್ನಾಗಿರೋದು ನೋಡಿ ನಾವು ಆನಂದ ಪಡ್ತೀವಿ. ಇಲ್ಲ ಅವರು ನಮ್ಗೆ ಕಷ್ಟ ಕಾಲದಲ್ಲಿ ನಾವು ಇಷ್ಟು ದಿವಸ ಕಷ್ಟಪಟ್ಟು ಒದ್ದಾಡಿದ್ವಿ, ಆದರೆ ಮುಂದೆ ನಮ್ಮನ್ನು ಈ ರೀತಿಯಾದ ಸಮಸ್ಯೆಗಳಿಂದೆಲ್ಲ ತಪ್ಪಿಸ್ತಾರೆ, ನಮ್ಮ ಮಕ್ಕಳು ನೋಡ್ಕೊಳ್ತಾರೆ ಅನ್ನುವಂಥದ್ದನ್ನೆಲ್ಲ ನಾವು ಇದು ಮಾಡ್ತಾ ಇದ್ದೀವಿ. ಹಲೋ, ಐ ಆಮ್ ಏಬಲ್ ಟು ಹಿಯರ್ ಯು? ಓಕೆ. ಆ ರೀತಿಯಾದ ಕನಸುಗಳನ್ನು ನಿಮ್ಮ ತಂದೆ ತಾಯಿ ಕೂಡ ಕಟ್ಕೊಂಡಿರ್ತಾರೆ, ನೀವು ಕೂಡ ಅದೇ ರೀತಿಯ ಕನಸುಗಳನ್ನು ಕಟ್ಕೊಂಡಿರ್ತೀರ. ಆದರೆ ನಿಮ್ಮ ಇಂಜಿನಿಯರಿಂಗ್ ಮುಗಿದು ಈಗ ನೀವೇನು ಇವತ್ತು ಇಂಡಕ್ಷನ್ ಪ್ರೋಗ್ರಾಮ್ಗೆ ಪ್ರಾಯಶಃ ಒಂದು 90 ಜನದ ಮೇಲೆ ಇದ್ದೀರಾ, ಒಂದು 199 ಪಾರ್ಟಿಸಿಪೆಂಟ್ಸ್ ಇದ್ದೀರಾ ಅಂತ ಇಲ್ಲಿ ತೋರಿಸ್ತಾ ಇದೆ. 100 ಜನ ಹೆಚ್ಚು ಕಡಿಮೆ ಈಗ ಇದನ್ನು ಕೇಳ್ತಾ ಇದ್ದೀರಾ. ಇದೇ 100 ಜನ ನಾನು ಲಿಸ್ಟ್ ಔಟ್ ಮಾಡಿ ಇನ್ನು 4 ವರ್ಷ ಆದಮೇಲೆ ನಾನೊಂದು ಸರ್ವೆ ಮಾಡಿದ್ರೆ, ನೀವಿವತ್ತು ಫಸ್ಟ್ ಸೆಮಿಸ್ಟ್ರ್ ಎಂಟರ್ ಆಗೋ ಸಮಯದಲ್ಲಿ ನೀವೇನು ನಿಮ್ಮ ಕನಸನ್ನು ಕಟ್ಕೊಂಡಿದ್ರಿ, ನಿಮ್ಮ ಗುರಿಯನ್ನು ನೀವು ಇಟ್ಕೊಂಡಿದ್ರಿ, 4 ವರ್ಷದ ಕೊನೆಯಲ್ಲಿ ನಾವೇನಾದರೂ ನೋಡಿದ್ವಿ ಅಂತಂದರೆ ಪ್ರಾಯಶಃ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಪ್ರಾಯಶಃ 5% or 3% or 10% or 15% or 25%. Only so many youth, so many engineers in your college, only they will be able to achieve their goals, they will be able to achieve their targets. ಅವರ ಕನಸುಗಳನ್ನು, ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರುತ್ತೆ. ಇನ್ನು 75% ಆಫ್ ದ ಪೀಪಲ್ ಆಗಿರೋದಿಲ್ಲ. ಕಾರಣ ಯಾಕಪ್ಪ ಅಂದರೆ, ಎಲ್ಲೋ ಕೆಲವು ನಾವು ತಪ್ಪುಗಳನ್ನು ಮಾಡಿರ್ತೀವಿ ಯುವ ಮಿತ್ರರೇ. ಸೊ ಹಾಗಾಗಿ ನಿಮಗೊಂದು ಮೋಟಿವೇಶನಲ್ ಕ್ಲಾಸ್ ಆಗಿ, ಇನ್ಸ್ಪಿರೇಷನ್ ಕ್ಲಾಸ್ ಆಗಿ, ಇಲ್ಲ ಒಂದು ಗೈಡ್ಲೈನ್ ಕ್ಲಾಸ್ ಆಗಿ ಹೇಳಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಇನ್ನೊಂದು ದುರದೃಷ್ಟ ಇವತ್ತಿನ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಯುವಕರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಯಂಗ್ಸ್ಟರ್ಸ್ ಎಲ್ಲ ಹೆಂಗೆಂಗೋ ಜೀವನ ಮಾಡೋದೇ ಯಂಗ್ಸ್ಟರ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆಂಗೋ ಜೀವನ ಮಾಡೋದಂದ್ರೇನು, ನಾನು ದೊಡ್ಡವನಾಗಿದ್ದೀನಿ, ಇವಾಗ PUC ಆಯಿತು, ಡಿಗ್ರಿಗೆ ಕಾಲೇಜ್ ಮೆಟ್ಲು ಹತ್ತಿದ್ದೀನಿ, ನನ್ನ ತಂದೆ ತಾಯಿ ನಾನು ಏನನ್ನೂ ಕೇಳಬಾರ್ದು, ನನ್ನ ತಂದೆ ತಾಯಿ ಏನನ್ನೂ ಪ್ರಶ್ನಿಸಬಾರ್ದು, ಗುರು ಹಿರಿಯರನ್ನು
ಕಾಲೇಜಿಗೆ ಬಂದರೂ ಬರದೇ ಅಟೆಂಡೆನ್ಸ್ ಕೊಡಬೇಕು, ನಾನೇನು ಬರೆದ್ರೂ ಮಾರ್ಕ್ಸ್ ಕೊಡಬೇಕು, ನಾನು ಯಾವ ಥರ ಬರೆದ್ರೂ ಕೂಡ ಅವರು ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಇಲ್ಲ ಇಂಟರ್ನಲ್ಸೋ ಇಲ್ಲ ಎಕ್ಸಾಮ್ಸು, ಫೈನಲ್ ಎಕ್ಸಾಮ್ಸ್ ಇರುವಂಥ 1 ದಿವಸ 2 ದಿವಸ 1 ವಾರದ ಮುಂಚೆ ನಾನು ಓದಿ ಬರೆದು ಬಿಡ್ತೀನಿ. ಬರೆದ್ರೂ ಅದಕ್ಕೆ ಅವ್ರು ಮಾರ್ಕ್ಸ್ ಕೊಡಬೇಕು, ಹೆಂಗೆ ಬರೆದ್ರೂ ಕೂಡ ಅವರು ಮಾರ್ಕ್ಸ್ ಕೊಡಬೇಕು. ಆವಾಗ ಮಾತ್ರ ಅವ್ರು ಒಳ್ಳೆ ಟೀಚರು, ಒಳ್ಳೆ ಲೆಕ್ಚರರು, ಇಲ್ಲಾಂದರೆ ಒಳ್ಳೆ ಲೆಕ್ಚರರ್ ಅಲ್ಲ. ಈ ರೀತಿಯಾದಂಥ ಆಲೋಚನೆಗಳು ಇವತ್ತಿನ ಯುವ ಸಮೂಹದಲ್ಲಿ ಇರೋದನ್ನು ನಾನು ತುಂಬ ನೋಡ್ತಾ ಇದ್ದೀನಿ. ಪ್ರಿಯ ಯುವ ಮಿತ್ರರೇ, ಇದನ್ನು ನಾನು ಯಾಕಂದರೆ ಇನ್ ದ ನೇಮ್ ಆಫ್ ಫ್ರೀಡಮ್, ಇನ್ ದ ನೇಮ್ ಆಫ್ ಸ್ವಾತಂತ್ರ್ಯ ನೀವುಗಳೆಲ್ಲ ಹೇಳ್ತಿರ್ತಾರೆ. ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಬೇಕು, ನಮ್ಗೆ ಸ್ವಾತಂತ್ರ್ಯ ಬೇಕು, ನಾವು ಸ್ವತಂತ್ರವಾಗಿರಬೇಕು. ವೆಸ್ಟರ್ನ್ ಸಿವಿಲೈಸೇಷನಲ್ಲಿ ಅದನ್ನೇ ನಾವು ನೋಡೋದು, ನಮ್ಮಲ್ಲೂ ಕೂಡ ಬರಬೇಕು ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಇದು ಸ್ವಾತಂತ್ರ್ಯ ಅಲ್ಲ ಯುವ ಮಿತ್ರರೇ, ಇದು ಸ್ವೇಚ್ಛಾಚಾರ. ನನಗಿಷ್ಟ ಬಂದಂತೆ ಬೇಜವಾಬ್ದಾರಿಯ ಜೀವನ ಮಾಡೋದು ಸ್ವಾತಂತ್ರ್ಯ ಆಗೋದಿಲ್ಲ, ಬದಲು ಇದು ಸ್ವೇಚ್ಛಾಚಾರ ಆಗುತ್ತೆ. ಉದಾಹರಣೆಗೆ ಒಂದು ನಾಯಿಗೆ ನೀನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿಬಿಟ್ಟು ನೀನು ಹಾಲು ಕುಡಿತಾ ಇದ್ದೆ ಅಂತ ನಾವು ಕೇಳೋಲ್ಲ. ಇಲ್ಲ ಒಂದು ಬೆಕ್ಕೇನಾದರೂ ಎಲ್ಲಾದ್ರೂ ಗಲೀಜು ಮಾಡ್ತು, ನಿಗೊಂದು ಕಾಮನ್ ಸೆನ್ಸ್ ಇಲ್ವ, ಎಲ್ಲಂದ್ರಲ್ಲಿ ಗಲೀಜು ಮಾಡಿದೆಯಲ್ಲ ಅಂತ ನಾವು ಕೇಳೋಕ್ಕಾಗೋಲ್ಲ. ಯಾಕಂದ್ರೆ ಆ ಫ್ಯಾಕಲ್ಟಿ ಆಫ್ ದ ಮೈಂಡ್ ಅದರಲ್ಲಿ ಡೆವಲಪ್ ಆಗಿರೋದಿಲ್ಲ. ಸೊ ನಾವು ನಮಗಿಷ್ಟ ಬಂದಂತೆ ಸ್ವೇಚ್ಛಾಚಾರದಿಂದ ಬದುಕು ಮಾಡೋದು ಅಂದರೆ ಪ್ರಾಣಿಗಿಂತಲೂ ಇನ್ನು ಹೆಚ್ಚಿನ ಜೀವನ ನಮ್ದು ಆಗಿರೋದಿಲ್ಲ. ಹಾಗಾದರೆ ಫ್ರೀಡಮ್ ಅಂದರೆ ಏನು? ಹಾಗಾದರೆ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಜವಾಬ್ದಾರಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ. One who is responsible for himself, one is responsible of his actions, one is responsible for his dream, one is responsible for his behavior, one is responsible for his targets and achievements and etc., so on and so forth, then only the freedom is bound to come for such a person, otherwise it is not ಅಂತ. ಸೊ ಹಾಗಾಗಿ ಫ್ರೀಡಮ್ ಅಂತ ನಾವು ಫ್ರೀಡಮ್ ಬೇಕು, ನಮ್ಗೆ ಫ್ರೀಡಮ್ ಬೇಕು ಅಂತ ಏನು ನೀವು ಯುವಕರು ಯುವತಿಯರು ಯೋಚನೆ ಮಾಡ್ತಿರ್ತೀರಲ್ಲ, ಆ ಫ್ರೀಡಮ್ ಅಂದರೆ ಏನಪ್ಪ ಅಂದರೆ ರೆಸ್ಪಾನ್ಸಿಬಲ್. ನೀನು ಆರ್ ಯು ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಮದರ್ಲ್ಯಾಂಡ್? ಆರ್ ಯು ರೆಸ್ಪಾನ್ಸಿಬಲ್ ಸನ್ ಆಫ್ ಯುವರ್ parent for your parent? Are you responsible daughter for your parents? Then automatically ಯು ವಿಲ್ ಗೆಟ್ ಫ್ರೀಡಮ್. ನೀವು ಸರಿಯಾದ ರೀತಿಯಲ್ಲಿ ಬಿಹೇವ್ ಮಾಡ್ತಾ, ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ತಿರೋ ನಿಮ್ಮ ತಂದೆ ತಾಯಿ ಗೊತ್ತಾದರೆ, ಇಫ್ ನಾಟ್ ಆಲ್ 70 to 80% ಆಫ್ ಯುವರ್ ಪೇರೆಂಟ್ಸ್ ವಿಲ್ ನಾಟ್ ಕಮ್ ಟು ಯುವರ್ ಪರ್ಸನಲ್ ಥಿಂಗ್ಸ್, ಆರ್ ದೇ ವಿಲ್ ನೆವರ್ ಆಸ್ಕ್ ದೇ ವಿಲ್ ನಾಟ್ ಕ್ವಶನ್. ಓಕೆ, ಅವ್ರು ಚೆನ್ನಾಗಿ ಓದ್ಕೊಂಡು ಹೋಗ್ತಾನೆ, ಅವ್ನಿಗೆ ಬೇಕಾದ ಮಾಡ್ಕೊಂಡು ಹೋಗ್ತಿದ್ದಾನೆ, ಅವ್ನ ವಯಸ್ಸಿಗೆ ಸಂಬಂಧಪಟ್ಟನ ಸಣ್ಣ ಪುಟ್ಟ ಇರ್ತವೆ, ಬಿಡು ಅಂತೇಳಿ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಸ್ವಾತಂತ್ರ್ಯ ಹೆಸರಲ್ಲಿ ಈ ರೀತಿಯಾದಂತಹ ಇದನ್ನೇ ಆಲೋಚನೆಗಳನ್ನೇ ಮಾಡ್ತಾ ನಾವು ಬೇಜವಾಬ್ದಾರಿ ಜೀವನವನ್ನು ಮಾಡ್ತಾ ಇರೋದನ್ನು ತಂದೆ ತಾಯಿಗಳು ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಸಂಡೇ ಬಂತು, ರಜಾ ಇದೆ, ಮಚ್ಚ ಪಲ್ಸರ್ ಬೈಕಲ್ಲಿ 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾರೆ, ಎಂಥ ಥ್ರಿಲ್ಲಿಂಗ್ ಸ್ಪೀಡ್ ಇತ್ತು ಗೊತ್ತಾ? ಆ ರೀತಿ ಪಿಕ್ನಿಕ್ ಹೋಗೋದು, ಔಟಿಂಗ್ ಹೋಗೋದು, ಇದರಲ್ಲೇ ನಾವು ಎಷ್ಟೋ ಜನ ಯಂಗ್ಸ್ಟರ್ಸ್ ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದರಲ್ಲಿ ಟೈಮನ್ನು ಈ ಥರ ಕಳೀತಾ ಇದ್ದಾರೆ ಅಂತ ನಾನು ಸಾಕಷ್ಟು ಜನ ಪೇರೆಂಟ್ಸಿಂದ ಮತ್ತು ಸಾಕಷ್ಟು ಜನ ಲೆಕ್ಚರರ್ಸಿಂದ ಕೇಳ್ತಾ ಇರ್ತೀನಿ, ಫೀಡ್ಬ್ಯಾಕ್ ಬರ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಈ ರೀತಿಯಾದಂತಹ ಆಲೋಚನೆಗಳು ನಿಮಗೂ ಕೂಡ ಮುಂದೆ ನಿಮ್ಮ ಸೀನಿಯರ್ಸಿಂದ ಬರ್ಬೋದು ಇವ ಮಿತ್ರರೇ. ನೀವೆಲ್ಲ ಪಿಕ್ನಿಕ್ ಹೋಗಿ ಆಟ ಆಡಿ ತಮಾಷೆ ಮಾಡಿ ಮಜಾ ಮಾಡಿ ನಾನು ಬೇಡ ಅಂತ ಇಲ್ಲ, ಆದರೆ ಅದರ ಜೊತೆಗೆ ನೀವೊಂದು ಗುರಿಯನ್ನು ಇಟ್ಟುಕೊಂಡು, ನಿರ್ದಿಷ್ಟವಾದ ಒಂದು ಗುರಿಯನ್ನು ಇಟ್ಟುಕೊಂಡು ನಿಮ್ಮ ಜೀವನದಲ್ಲಿ ನೀವೊಂದು ಸಾಹಸವನ್ನು ಮಾಡಬೇಕು, ಜೀವನದಲ್ಲಿ ಒಂದು ಸೆಲೆಬ್ರಿಟಿ ಆಗಬೇಕು, ಜೀವನದಲ್ಲಿ ನಿಮ್ಮದೇ ಆದಂಥ ಒಂದು ಛಾಪನ್ನು, ಇಮೇಜನ್ನು ನೀವು ಕ್ರಿಯೇಟ್ ಮಾಡಬೇಕು. ಅದನ್ನೇ ಸಿಗ್ನೇಚರ್ ಅಂದರೆ ಬರೀ ನಮ್ಮ ಹೆಸರನ್ನು ಸೈನ್ ಮಾಡ್ತೀವಲ್ಲ, ಅದನ್ನು ಸಿಗ್ನೇಚರ್ ಆಗಲ್ಲ, ಬದಲಾಗಿ ಮೈ ಲೈಫ್ ಈಸ್ ಮೈ ವರ್ಕ್ ಅಂತ ಏನು ಮಹಾತ್ಮ ಗಾಂಧೀಜಿ ಹೇಳಿದ್ರಲ್ಲ, ಹಾಗೆ ನಿಮ್ಮ ಜೀವನದ ಸಾಧನೆಗಳು, ನಿಮ್ಮ ಜೀವನದಲ್ಲಿ ಮಾಡುವಂಥ ಸಾಧನೆಗಳೇ, ನಿಮ್ಮ ಕೆಲಸಗಳೇ ನಿಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು. ಅದು ನಿಜವಾದ ನಿಮ್ಮ ಆಟೋಗ್ರಾಫ್ ಆಗಬೇಕು, ನಿಮ್ಮ ಸಿಗ್ನೇಚರ್ ಆಗಬೇಕು. ಅದು ಮಾಡಬೇಕಂದ್ರೆ ಏನು ಮಾಡಬೇಕು? ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಭಗವದ್ಗೀತೆಯ ಶ್ಲೋಕದ ಅರ್ಥವನ್ನು, ಉದ್ಧರೇದಾತ್ಮನ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ಈ ಸೆಕೆಂಡ್ ಲೈನ್ ಏನಿದೆ, ಆತ್ಮೈವ ಬಂಧು ಆತ್ಮೈವ ರಿಪುರಾತ್ಮನಃ ಅಂತೇಳಿ ಇದನ್ನು ಇಟ್ಕೊಂಡು ಸ್ವಾಮಿ ವಿವೇಕಾನಂದರು ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಸ್ವಾಮಿ ವಿವೇಕಾನಂದರು ಮಾತಾಡಿದ್ದು. ಅಂದ್ರೇನು? ಯು ಆರ್ ದ ಫ್ರೆಂಡ್ ಆಫ್ ಯುವರ್ ಸೆಲ್ಫ್, ಯು ಆರ್ ದ ಎನಿಮಿ ಆಫ್ ಯುವರ್ ಸೆಲ್ಫ್, ಫಾರ್ ಯುವರ್ ಸೆಲ್ಫ್ ಅಂತ ಹೇಳಿ ಅದು ಕೃಷ್ಣ ಪರಮಾತ್ಮ ಹೇಳಿದ್ದು. ನನಗಿದುವರೆಗೂ ನನಗೆ ಯಾರು ಹೆಲ್ಪ್ ಮಾಡ್ತಾರೋ, ನನ್ನ ಹತ್ರ ಚೆನ್ನಾಗಿ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರೋ ಅವ್ರನ್ನ ಫ್ರೆಂಡ್ಸು ಅಂತ ನಾವು ಅಂದ್ಕೊಂಡಿದ್ವಿ. ಇನ್ನು ನಮ್ಮನ್ನು ಯಾರು ಕೆಳಗೆಳಿತಾರೋ, ನಮ್ಮನ್ನು ಟೀಕೆ ಟಿಪ್ಪಣಿ ಮಾಡ್ತಾರೋ, ನನ್ನ ಬಗ್ಗೆ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೋ, ಇಲ್ಲ ನನ್ನ ಕಾಲೆಳೆಯುವಂಥ ಪ್ರಯತ್ನವನ್ನು ಯಾರು ಮಾಡಿರ್ತಾರೋ ಅವರನ್ನು ನಮ್ಮ ಎನಿಮೀಸ್ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಶ್ರೀಕೃಷ್ಣ ಪರಮಾತ್ಮ, ಸ್ವಾಮಿ ವಿವೇಕಾನಂದರೆಲ್ಲ ಹೇಳ್ತಾ ಇದ್ದಾರೆ, ಯು ಆರ್ ದ ಫ್ರೆಂಡ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯು ಆರ್ ದ ಎನಿಮಿ ಆಫ್ ಯುವರ್ ಸೆಲ್ಫ್ ಅಂತ. ಹೇಗಿದು? when you are able to control your mind, when you are able to control your senses, when you are able to control your thoughts, and when you have become the master on your mind, on your senses, on your thoughts, on your directions, then you are the friend of yourself. Instead of you being the master for your mind, if you become the slave for your mind, the mind becomes a master, then definitely that means you have become the enemy for yourself.
ನಿನ್ನ ಮನಸ್ಸು ನಿನ್ನ ಅಧೀನದಲ್ಲಿದ್ದಾಗ ಇಲ್ಲದೇ ಇದ್ದಾಗ, ನಿನ್ನ ಇಂದ್ರಿಯಗಳು ನಿನ್ನ ಅಧೀನದಲ್ಲಿ ಇಲ್ಲದೇ ಇದ್ದಾಗ, ಇಲ್ಲ ನಿನ್ನ ಭಾವನೆಗಳು ನಿನ್ನ ಆಲೋಚನೆಗಳು ನಿನ್ನ ಅಧೀನದಲ್ಲಿ ಇಲ್ಲದೇ ಇದ್ದಾಗ ನಿನಗೆ ನೀನೇ ಶತ್ರು. ನಿನ್ನ ಮನಸ್ಸು ನಿನ್ನ ಇಂದ್ರಿಯಗಳು ನಿನ್ನ ಭಾವನೆಗಳು ನಿನ್ನ ಅಧೀನದಲ್ಲಿದ್ದಾಗ, ನಿನ್ನ ಕಂಟ್ರೋಲಲ್ಲಿದ್ದಾಗ, ನಿನ್ನ ನಿಯಂತ್ರಣದಲ್ಲಿದ್ದಾಗ ನಿನಗೆ ನೀನೇ ಮಿತ್ರ ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಇದನ್ನೇ ಆಧಾರವಾಗಿ ಇಟ್ಕೊಂಡು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ನಿನ್ನ ಜೀವನದಲ್ಲಿ ಏನಾದರೂ ಒಂದು ಸಕ್ಸಸ್ಫುಲ್ ಪರ್ಸನ್ ಆದರೆ ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಸ್ ಯಾರು? ನೀನೇ. ನಿಮ್ಮ ತಂದೆ ತಾಯಿ, ಗುರು ಹಿರಿಯರು, ಟೀಚರ್ಸು, ಸಮಾಜ, ಧರ್ಮ, ದೇಶ, ಎಲ್ಲ ಫ್ರೆಂಡ್ಸು ಎಲ್ಲರೂ ಕೂಡ ದೇ ಆರ್ ಸೆಕೆಂಡರಿ ಕಾಸಸ್ ಆರ್ ಟರ್ಷರಿ ಕಾಸಸ್. ಅದೇ ಇಫ್ ಯು ಹವ್ ಫೇಲ್ಡ್, ದ ಪ್ರೈಮರಿ ಕಾಸ್ ಈಸ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಪೇರೆಂಟ್ಸ್ ಆರ್ ಇಫ್ ಯುವರ್ ಟೀಚರ್ಸ್ ಆರ್ ಇಫ್ ಯುವರ್ ರಿಲಿಜಿಯನ್ ಆಫ್ ಯುವರ್ ಕಂಟ್ರಿ ಆರ್ ಸೊಸೈಟಿ ಇಫ್ feel that if you argue that they are the cause, they are the source for my failures, they may be secondary or tertiary causes, but they are not the primary causes. ನಿನ್ನ ಸಕ್ಸಸ್ಗೆ ನಿನ್ನ ಫೇಲ್ಯೂರ್ಗೆ ಯು ಆರ್ ದ ಪ್ರೈಮರಿ ಕಾಸ್, ಆಲ್ ಅದರ್ಸ್ ಆರ್ ಟರ್ಷರಿ ಕಾಸಸ್. ಬಿಕಾಸ್ ಅವರೆಲ್ಲ ಸೈನ್ ಬೋರ್ಡ್ಸ್ ಥರ, ಗುರುಗಳೆಲ್ಲರೂ ಕೂಡ ಸೈನ್ ಬೋರ್ಡ್ಸ್ ಥರ, ಹಿಂಗೆ ಮಾಡಿದ್ರೆ ಒಳ್ಳೇದಾಗತ್ತಪ್ಪ, ಹೀಗೆ ಮಾಡದೇ ಇದ್ರೆ ತಪ್ಪಾಗುತ್ತೆ ಅಂತ ಅವರೆಲ್ಲ ಹೇಳ್ತಾರೆ. ಆದರೆ ಅದನ್ನು ಕೇಳಿಕೊಂಡು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಆದವರು, ಇಲ್ಲ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗಬೇಕಾದವರು ನೀವೇ ಯುವ ಮಿತ್ರರೇ. ಸೊ ಹಾಗಾಗಿ ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಸ್ವಾಮೀಜಿ ಟ್ಯಾಗ್ ಲೈನ್ನ ನಮಗೆಲ್ಲ ಕೊಟ್ಟಿದ್ದಾರೆ. ಸೊ ನನ್ನ ಏಳಿಗೆಗೆ ನಾನೇ ಶಿಲ್ಪಿ, ಇಲ್ಲ ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತ ಸ್ವಾಮಿ ವಿವೇಕಾನಂದರ ಮಾತು ನಮ್ಗೆ ಅರ್ಥ ಆಯಿತು. ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡ್ಕೊಳ್ಳೋದು ಹೇಗೆ? ಹೌ ಟು ಪುಟ್ ಇನ್ ಟು ಪ್ರಾಕ್ಟೀಸ್? ನೌ ದ ಕ್ವಶನ್ ಇಸ್, ಅದಕ್ಕೆ ಸ್ವಾಮೀಜಿ ಹಿ ಗಿವ್ಸ್ ಎ ಒನ್ ಕೀವರ್ಡ್ ದಟ್ ಈಸ್ ನಥಿಂಗ್ ಬಟ್ ಶ್ರದ್ಧಾ ಆರ್ ಫೇತ್. One who has got faith in himself, he can create wonders, he can achieve wonders ಅಂತ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಾರೆ. ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ಇಡೀ ಜಗತ್ತಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಯಾರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೋ ಅವರಿಗೂ ಮತ್ತು ಸಾಮಾನ್ಯ ವ್ಯಕ್ತಿಗಳಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಆ ಯಾರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಏನು ವ್ಯತ್ಯಾಸ ಸಾಮಾನ್ಯ ವ್ಯಕ್ತಿಗಳಿಗೆ ಅಂದರೆ, ಯಾರು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೋ ಅವರಿಗೆ ಶ್ರದ್ಧೆ ಇತ್ತು. ಯಾರು ಸಾಮಾನ್ಯ ವ್ಯಕ್ತಿಗಳು ಅಂತ ನಾವು ಕರಿತೀವೋ, ಸಾಮಾನ್ಯ ವ್ಯಕ್ತಿಗಳು ಅಂತ ಹೇಳ್ತೀವೋ, ಅವರಲ್ಲಿ ಶ್ರದ್ಧೆ ಇರೋದಿಲ್ಲ. ಹಾಗಾಗಿ ಅವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಲ್ಲ, ಸೆಲೆಬ್ರಿಟಿ ಆಗಲಿಲ್ಲ, ಇಲ್ಲ ಅವರು ಅವ್ರದ್ದೇ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಲಿಲ್ಲ ಅಂತೇಳಿ. ಉದಾಹರಣೆಗೆ ನೀವೇನಾದರೂ ಸಮುದ್ರದ ದಂಡೆಯಲ್ಲಿ ನಡ್ಕೊಂಡು ಹೋಗ್ತಿದ್ರಿ ಅಂದರೆ ನೀವು ಇಟ್ಟಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅಲ್ಲಿ ಗುರುತಾಗುತ್ತೆ. ಆದರೆ ಒಂದು ನೀರು ಬಂತು ಅಂದರೆ, ಒಂದು ಸರಿ ಅಲೆ ಬಂತು ಅಂದರೆ ಅದೆಲ್ಲ ಒಡ್ಕೊಂಡು ಹೋಗುತ್ತೆ. ಅದೇ ನೀವು ಕಲ್ಲು ಮೇಲೆ ಏನಾದರೂ ನಿಮ್ಮ ಗುರುತನ್ನು ಮಾಡಿದ್ರೆ ಅದು ತುಂಬ ಹೊತ್ತು, ತುಂಬ ವರ್ಷಗಳು ಇರ್ತದೆ, ಎರೋಡಾಗಲ್ಲ ಬೇಗ. ಸೊ ಆ ರೀತಿ ನಿಮ್ಮ ಜೀವನದಲ್ಲಿ ನೀವೇನಾದರೂ ಗುರುತನ್ನು ಮಾಡ್ಕೊಂಡು, ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ನಿಮ್ಮದೇ ಆದ ಗುರುತನ್ನು, ಉದಾಹರಣೆಗೆ ಸ್ವಾಮಿ ವಿವೇಕಾನಂದರು ಆ ರೀತಿ ಗುರುತನ್ನು ನೀವು ಬಿಟ್ಟು ಹೋಗಬೇಕಂದ್ರೆ ನೀವು ಸಾಧಕರಾಗಬೇಕು, ನೀವು ಸಾಧನೆಗಳನ್ನು ಮಾಡಬೇಕು. ಆ ಸಾಧನೆಗಳನ್ನು ಮಾಡಬೇಕಂದ್ರೆ ಪ್ರಪ್ರಥಮವಾದ ಮೆಟ್ಟಿಲು, ಪ್ರಪ್ರಥಮವಾದ ಫಾರ್ಮುಲಾ ಏನಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು ಕೊಟ್ಟಿರೋದು ಶ್ರದ್ಧೆ ಅಂತ. ವಾಟ್ ಈಸ್ ದಿಸ್ ಶ್ರದ್ಧೆ ಅಂದರೆ ಏನು ಅಂತಂದ್ರೆ ಇಂಗ್ಲೀಷ್ನಲ್ಲಿ ಫೇತ್ ಅಂತ ಹೇಳ್ತಿರ್ತೀವಿ. ಇಟ್ ಈಸ್ ನಾಟ್ ಎ ರೈಟ್ ಟ್ರಾನ್ಸ್ಲೇಷನ್, ಇಟ್ ಈಸ್ ನಾಟ್ ಎ ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ, ದಟ್ ಈಸ್ ಫೇತ್. ಫೇತ್ ಅಂದರೆ ಸಾಮಾನ್ಯವಾಗಿ ನಂಬಿಕೆ ಅಂತ. ಯಾರೋ ಒಬ್ಬ ವ್ಯಕ್ತಿ ಒಳ್ಳೆಯವನು, ಅಂಥವ್ನು ಒಳ್ಳೆಯವನು, ಇಂಥವ್ನು ಕೆಟ್ಟವನು ಅಂತ ನಮ್ಮ ಟೀಚರ್ಸ್ ಮೇಲೋ, ನಮ್ಮ ಫ್ರೆಂಡ್ಸ್ ಮೇಲೋ, ಅವ್ರ ಮೇಲೆ, ಇವ್ರ ಮೇಲೆ, ನಮ್ಮ ಲೀಡರ್ಸ್ ಮೇಲೆ ನಮಗೊಂದು ನಂಬಿಕೆ ಇರುತ್ತೆ. ಗುಡ್ ಆರ್ ಬ್ಯಾಡ್, ರೈಟ್ ಆರ್ ರಾಂಗ್, ಅದು ನಂಬಿಕೆ ಇರುತ್ತೆ. ಸೊ ನಂಬಿಕೆ ಫೇತ್ ಆಗುತ್ತೆ. ಬಟ್ ಶ್ರದ್ಧಾ ಇಸ್ ಮಚ್ ಮೋರ್ ದೆನ್ ವಾಟ್ ಈಸ್ ದಿಸ್. ಬೇರೆಯವ್ರ ಮೇಲೆ ನಂಬಿಕೆ ಇದ್ದಾಗ ಒಂದು ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಭಗವಂತನ ಮೇಲೆ ನನಗೆ ಶ್ರದ್ಧೆ ಇದ್ದಾಗ ಅದು ಭಕ್ತಿ ಆಗುತ್ತೆ. ನನ್ನ ಮೇಲೆ ನನಗೆ ಶ್ರದ್ಧೆ ಇದ್ದಾಗ ಅದು ಆತ್ಮವಿಶ್ವಾಸ ಆಗುತ್ತೆ. ಅದನ್ನು ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಸೊ ಶ್ರದ್ಧೆಗೆ ಒಂದು ಈಕ್ವಲ್ ಟರ್ಮಿನಾಲಜಿ ಏನಪ್ಪ ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹಲವಾರು ಕಡೆ ಮಾತಾಡ್ತಾರೆ. ಅಷ್ಟಕ್ಕೂ ಈ ಶ್ರದ್ಧೆ ಫೇತ್ ಅಲ್ಲದೆ ಏನು ಸೆಲ್ಫ್ ಕಾನ್ಫಿಡೆನ್ಸ್, ಹೌ ಡಸ್ ಇಟ್ ಡಿಫರ್ ಅಂತ ನೀವು ಕೇಳ್ಬೋದು ಮಕ್ಕಳೇ. ಏನಪ್ಪ ಅಂದರೆ ನನ್ನಲ್ಲಿ ಏನು ನನ್ನ ನಂಬಿಕೆ ಇರುತ್ತೋ ಆ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ದೆನ್ ವಿ ಕ್ಯಾನ್ ಸೇ ದಟ್ ವಿ ಹ್ಯಾವ್ ಗಾಟ್ ಶ್ರದ್ಧಾ. ಫಾರ್ ಅನ್ ಎಕ್ಸಾಂಪಲ್, ನೀವಿಬ್ಬರು ಫ್ರೆಂಡ್ಸು ಮಾತಾಡ್ಕೊಂಡು ಹೋಗ್ತಾ ಇದ್ರಿ, ಪಕ್ಕದ ಮನೆಯಲ್ಲಿ ಅವ್ರು ತುಂಬ ಸಾಹುಕಾರ ಕಣೋ, ಅವ್ರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡಿದೆ, ಮತ್ತು ಮೇ ಬಿ 2 kg 3 kg ಚಿನ್ನ ಬೆಳ್ಳಿ ಬಂಗಾರ ಇದೆ, ಅವ್ರ ಮೇಲೆ ಕೆಲವು ಡೈಮಂಡ್ಸು ಇದೆಯಂತೆ, ನಮ್ಮ ಪಕ್ಕದ ಮನೆಯವರು ತುಂಬ ಸಾಹುಕಾರು ಅಂಥೇಳಿ ನೀವು ಇನ್ನೊಬ್ಬ ಫ್ರೆಂಡಿಗೆ ಮಾತಾಡ್ತಾ ಹೋಗ್ತಾ ಇದ್ದೀರಾ. ಅಲ್ಲೊಬ್ಬ ಕಳ್ಳ ಅದೇ ದಾರಿಲಿ ಅವನು ಹೋಗ್ತಾ ಇದ್ದ, ನಿಮ್ಮ ಮಾತನ್ನು ಅವನು ಕೇಳಿಸ್ಕೊಂಡ. ನಿಮ್ಮ ಮಾತನ್ನು ಕೇಳಿಸ್ಕೊಂಡ್ಮೇಲೆ ಡ್ಯೂ ಥಿಂಕ್ ದಟ್ ಕ್ಯಾನ್ ಹಿ ಕೀಪ್ ಕ್ವೈಟ್? ಅವ್ನು ಸುಮ್ಮನೆ ಇರಲಿಕ್ಕಾಗುತ್ತಾ? ಇಮ್ಮಿಡಿಯೇಟಾಗಿ ಅವನ ಆಲೋಚನೆ ಪ್ರಾರಂಭ ಆಗುತ್ತೆ, ನಾನು ಹೇಗೆ ಆ ಮನೆಗೆ ಕನ್ನ ಹಾಕಿ ಅಲ್ಲಿರುವಂಥ ಹಣವನ್ನು ದೋಚಲಿ, ಅಲ್ಲಿರುವಂಥ ಚಿನ್ನ ಬೆಳ್ಳಿ ಬಂಗಾರವನ್ನು ತೆಗೆದುಕೊಳ್ಳಿ, ಅಲ್ಲಿರುವಂಥ ವಜ್ರಗಳನ್ನು ನಾನು ಹೆಂಗೆ ತೆಗೆದುಕೊಳ್ಳುವಂಥ ಆಲೋಚನೆ ಮಾಡ್ತಾನೆ. ಅದಕ್ಕೆ ಅದರದೇ ಆದಂಥ ಪ್ಲಾಟನ್ನು ರೆಡಿ ಮಾಡ್ತಾನೆ, ಮತ್ತು ಎಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಕನ್ನ ಹಾಕಿ ಅದನ್ನು ತೆಗೆದುಕೊಳ್ತಾನೆ. ಸೊ ಅವನ ನಂಬಿಕೆಯನ್ನು ಕಾರ್ಯರೂಪಕ್ಕೆ
ತಂದ. ಹಾಗಾಗಿ ಅದು ಶ್ರದ್ಧೆ ಇತ್ತು, ನಿಮ್ಮ ಮಾತಿನಲ್ಲಿ ಒಂದು ಶ್ರದ್ಧೆ ಇತ್ತು. ಸೊ ಅದೇ ರೀತಿ ನನ್ನ ಮೇಲೆ, ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಬುದ್ಧಿಶಕ್ತಿಯ ಮೇಲೆ ನನಗೆ ಯಾವಾಗ ನಂಬಿಕೆ ಬರುತ್ತೋ, ಯಾವಾಗ ಶ್ರದ್ಧೆ ಇರುತ್ತೋ, ಅದನ್ನು ನಾವು ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ದಟ್ ಪರ್ಸನ್ ಹೂ ಹ್ಯಾಸ್ ಗಟ್ ಎ ಸೆಲ್ಫ್ ಕಾನ್ಫಿಡೆನ್ಸ್, ದೆನ್ ಡೆಫಿನೆಟ್ಲಿ ಹಿ ವಿಲ್ ಬಿ ದ ಸಕ್ಸಸ್ಫುಲ್ ಪರ್ಸನ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ದ ಪೀಪಲ್ ಹೂ ಹ್ಯಾವ್ ಕ್ರಿಯೇಟೆಡ್ ದ ಹಿಸ್ಟ್ರಿ ಫಾರ್ ಸಚ್ ಟೈಪ್ ಆಫ್ ಪೀಪಲ್ ಹ್ಯಾಡ್ ಎ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ದೇ ಹ್ಯಾಡ್ ಎ 100% ಸೆಲ್ಫ್ ಕಾನ್ಫಿಡೆನ್ಸ್, ದೇ ಹ್ಯಾಡ್ ಎ ಕಂಪ್ಲೀಟ್ ಸೆಲ್ಫ್ ಕಾನ್ಫಿಡೆನ್ಸ್. ಪ್ರಾಯಶಃ ನನಗೂ ನಿಮಗೂ ಎಲ್ಲ ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ಆತ್ಮವಿಶ್ವಾಸ. ನನ್ನ ಮೇಲೆ ನನಗಿರುತ್ತೆ, ನಿಮ್ಮ ಮೇಲೆ ನಿಮಗಿರುತ್ತೆ, ಬೇರೆಯವ್ರ ಮೇಲೆ ಅವ್ರವ್ರಿಗೆ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಅದು 100% ಇರಲಿಕ್ಕಿಲ್ಲ ಅನ್ಸುತ್ತೆ. ಮೇ ಬಿ 10%, ಮೇ ಬಿ 20% ಆರ್ 30% ಆರ್ 50%. ಸೊ ಹಾಗಾಗಿ ಇದು ಸಮಸ್ಯೆ. ಈ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಅಂತ ನಾನೇನು ಹೇಳಿದ್ನಲ್ಲ ಯುವ ಮಿತ್ರರೇ, ಇದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಾ ಹೋದರೆ ಇದರಲ್ಲಿ 3 ಕಾಂಪೋನೆಂಟ್ಸ್ ಇದೆ ಅಂತ ಆಲ್ಬರ್ಟ್ ಬೆಂಡೂರ ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾನೆ. ಇನ್ನು ಶ್ರದ್ಧೆ ಅಂತಂದರೆ ನಂಬಿಕೆಯನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ಎಸ್, ಐ ಕ್ಯಾನ್ ಡೂ ಇಟ್, ಎಸ್ ಐ ಹ್ಯಾವ್ ಗಾಟ್ ಎ ಸೆಲ್ಫ್ ಕಾನ್ಫಿಡೆನ್ಸ್. ದೆನ್ ಐ ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಇದ್ರೆ ಆಗೋದಿಲ್ಲ. ಇಫ್ ಐ ಹ್ಯಾವ್ ಟು ಬಿ ಇಂಜಿನಿಯರ್, ಎಸ್ ಇಫ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಫಸ್ಟ್ ಇನ್ ದ NIE, ಆರ್ ಇಫ್ ಐ ಹ್ಯಾವ್ ಟು ಐ ಕ್ಯಾನ್ ಸ್ಟ್ಯಾಂಡ್ ಫಸ್ಟ್ ಇನ್ ದ VT ಯೂನಿವರ್ಸಿಟಿ. ಇಫ್ ಯು ಹ್ಯಾವ್ ಗಾಟ್ ಎ ಸೆಲ್ಫ್ ಕಾನ್ಫಿಡೆನ್ಸ್, ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ರೀಡಿಂಗ್ ಫ್ರಮ್ ದ ಡೇ 1. ನಾವು VT ಯೂನಿವರ್ಸಿಟಿಯಲ್ಲಿ ನನ್ನ ಇದು ಮುಗಿಯುವಷ್ಟೊತ್ತಿಗೆ, 4 ವರ್ಷದ ಕೊನೆಯಷ್ಟೊತ್ತಿಗೆ ನಾನು ಫಸ್ಟ್ ರ್ಯಾಂಕ್ ಆಗಿ ಗೋಲ್ಡ್ ಮೆಡಲ್ ತೆಗೆದುಕೊಳ್ತೀನಿ ಅಂತ ಶಕ್ತಿ ನನ್ನಲ್ಲಿದೆ ಅಂತ ನಿಮ್ಗೇನಾದರೂ ಕಾನ್ಫಿಡೆನ್ಸ್ ಇತ್ತು ಅಂತ ಅಂದರೆ, ನೀವು ಸುಮ್ಮನೆ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ಆಗಲ್ಲ. ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ, ನೀವು ಫಸ್ಟ್ ರ್ಯಾಂಕ್ ಬಂದಾಗ ಮಾತ್ರ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಕಂಪ್ಲೀಟ್ ಆಗಿ ಅಂತ ನಾನು ಹೇಳಬಲ್ಲೆ, ಇಲ್ಲ ಬೇರೆಯವರಾದರೂ ಹೇಳ್ಬೋದು. ಇಂತಹ ಆತ್ಮವಿಶ್ವಾಸಕ್ಕೆ 3 ಆಯಾಮಗಳಿದೆ, ಈ ಸೆಲ್ಫ್ ಕಾನ್ಫಿಡೆನ್ಸ್ಗೆ 3 ಭಾಗಗಳಿದೆ ಅಂತ ಹೇಳಿ ಸೈಕಾಲಜಿಸ್ಟ್ ಮಾತಾಡ್ತಾರೆ. ಏನಪ್ಪ ಅಂತಂದರೆ, ದ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ಲಿ ಫಸ್ಟ್ ಪಾರ್ಟ್ ಏನಪ್ಪ ಅಂದರೆ, ದಟ್ ಈಸ್ ಕಾಲ್ಡ್ ಸೆಲ್ಫ್ ಎಫಿಕೆಸಿ. ವಾಟ್ ಈಸ್ ಸೆಲ್ಫ್ ಎಫಿಕೆಸಿ? ಅಗೇನ್, ಇಟ್ ಇಸ್ ಎ more or less, it is a synonym of self confidence. Belief in one's capabilities. Who has got a belief in one's own capabilities, that is called self efficacy, and he has got a capacity to organize and to execute the things whatever he thinks right. ಈಗೇನೋ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆಗೊಂದು ಪರಿಹಾರವನ್ನು ಆಲೋಚನೆಯನ್ನು ಮಾಡಿದ ಜೀವನದಲ್ಲಿ ಅನುಷ್ಠಾನ ಮಾಡ್ತಾನೆ, ಇಲ್ಲ ಅಲ್ಲಿ ಪ್ರತಿಯೊಂದು ಒಂದು ಘಟನೆಗೆ ಸಂಬಂಧಪಟ್ಟ ಅದನ್ನು ಅನುಷ್ಠಾನಕ್ಕೆ ತಂದು ಆ ಸಮಸ್ಯೆಯನ್ನು ಅವನು ನಿವಾರಿಸ್ತಾನೆ. ಅಲ್ಲಿರುವಂಥ ಪ್ರತಿಯೊಂದು ಕಾರ್ಯವೂ ಯಾವುದೇ ರೀತಿಯಂಥ ವಿಘ್ನಗಳಿಲ್ಲದೆ ಅವ್ಯಾಹತವಾಗಿ ನಡ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅದರಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗ್ತಾನೆ, ಯಶಸ್ವಿ ವ್ಯಕ್ತಿ ಆಗುವಂಥ ಶಕ್ತಿ ಸಾಮರ್ಥ್ಯ ಅವನಲ್ಲಿದ್ದು, ಅದ್ರ ಮೇಲೆ ಅವನಿಗೆ ಶ್ರದ್ಧೆ ಇದ್ದರೆ ಅದನ್ನು ನಾವು ಸೆಲ್ಫ್ ಎಫಿಕೆಸಿ ಅಂತ ಹೇಳ್ತೀವಿ. ಈ ಸೆಲ್ಫ್ ಎಫಿಕೆಸಿ ಕೂತು ನಾನು ಆಲೋಚನೆ ಮಾಡ್ತಿದ್ದಾಗ ನನಗೆ ಯಾವಾಗಲೂ ನೆನಪಾಗೋದು 2 ವ್ಯಕ್ತಿಗಳು. ಒಂದು ಸ್ವಾಮಿ ವಿವೇಕಾನಂದರು, ಇನ್ನೊಂದು ನೆಪೋಲಿಯನ್ದು ಒಂದು ಸಣ್ಣ ಘಟನೆ ಹೇಳಿಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ನೆಪೋಲಿಯನು ಅವನು ಚಿಕ್ಕವನಿದ್ದಾಗ, ತಾರುಣ್ಯದಲ್ಲಿದ್ದಾಗ ಹಿಡಿದು ಅವನು, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನಾನು ಒಬ್ಬ ಉತ್ತಮ ನಾಯಕನಾಗಬೇಕು, ನಾನು ನನ್ನ ದೇಶಕ್ಕೆ ಏನಾದರೂ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು, ನನ್ನ ದೇಶ ಇನ್ನೂ ವಿಸ್ತಾರವಾಗಬೇಕು, ಈ ರೀತಿಯಾದ ಆಲೋಚನೆಗಳೆಲ್ಲ ಮಾಡ್ತಿದ್ದ. ಈ ರೀತಿಯಾದ ಕನಸುಗಳನ್ನೆಲ್ಲ ಅವನು ಕಟ್ಕೊಂಡ. ಅದರ ಸಂಬಂಧವಾಗಿ ಹಾಗಾಗಿ ಅವನು ಆರ್ಮಿಗೆ ಜಾಯ್ನ್ ಆಗ್ತಾನೆ. ಪ್ರಾಯಶಃ 25-30 ವರ್ಷ ಹೊತ್ತಿಗೆ ಅವನು ಆರ್ಮಿಯಲ್ಲೇ ಒಂದು ದೊಡ್ಡ ರ್ಯಾಂಕನ್ನು ಪಡ್ಕೊಳ್ತಾನೆ. ಹಿ ಗೆಟ್ಸ್ ಎ ಬ್ಯೂಟಿಫುಲ್ ಹೈಯೆಸ್ಟ್ ರ್ಯಾಂಕ್ ಇನ್ ದ ಆರ್ಮಿ. ಅದು ದುರದೃಷ್ಟ ಏನಂದರೆ, ಹೊಟ್ಟೆ ಕಿಚ್ಚಿಂದನೋ ಬೇರೆಯವರ ಕುತಂತ್ರದಿಂದನೋ ಕಾರಣಾಂತರಗಳಿಂದ ಅವನು ತಪ್ಪಿತಸ್ಥ ಅಂಥೇಳಿ ಅವನೊಬ್ಬ ದೇಶದ್ರೋಹಿ ಅಂತ ಅವನಿಗೆ ಆಪಾದನೆಯನ್ನು ಹೊರಿಸಿ ಕೋರ್ಟಲ್ಲಿ ಅವನಿಗೆ ನೇಣುಗಂಬಕ್ಕೆ ಹತ್ಸೋದಕ್ಕೆ ಶಿಕ್ಷೆಯನ್ನು ಕೂಡ ವಿಧಿಸಿ ಅವನನ್ನು ಜೈಲಿಗೆ ತೊಳ್ತಾರೆ. ಸೊ ಯಾರು ಕುತಂತ್ರವನ್ನು ಮಾಡಿದ್ರು ಅವರೆಲ್ಲರೂ ಕೂಡ ಬೇಷ್ ಅಂದ್ಕೊಳ್ತಾರೆ, ನಾವೆಲ್ಲ ಸಾಧನೆ ಮಾಡಿಬಿಟ್ವಿ, ಇನ್ನು ನೆಪೋಲಿಯನ್ ಬೋನೆಪಾರ್ಟಿಯ ಅವನ ಜೀವನ ಮುಗೀತು, ಇನ್ನೊಂದು ಕೆಲವು ದಿವಸದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅವನನ್ನು ನೇಣುಗಂಬಕ್ಕೆ ಹಚ್ತೀವಿ ಅಂತ ಹೇಳಿ. ಸೊ ನಮ್ಮ ಜೀವನ ಸುಗಮವಾಯಿತು, ನಮ್ಮ ದಾರಿ ಸುಗಮ ಆಯಿತು ಅಂತ ಹೇಳಿ ಅವರು ತುಂಬ ಸ್ಪಷ್ಟವಾಗಿ ಆಲೋಚನೆ ಮಾಡ್ತಿರ್ತಾರೆ. ಇನ್ನೇನು ಮಾರನೇ ದಿವಸ ಅವನನ್ನು ನೇಣುಗಂಬಕ್ಕೆ ಹತ್ತಿಸ್ಬೇಕು. ಹಿಂದಿನ ದಿವಸ ಇವನ್ನೆಲ್ಲ ತುಂಬ ಮಾತಾಡಿದ ನೆಪೋಲಿಯನ್, ಇವನ ಪರಿಸ್ಥಿತಿ ಹೇಗಿದೆ ನೋಡೋಣ ಅಂತೇಳಿ, ಆ್ಯಸ್ ಎ ಇನ್ಕ್ವಿಸಿಟಿವ್ನೆಸ್ ದ ಜೈಲರ್ ಗೋಸ್ ಟು ದ ಜೈಲ್. ಜೈಲರ್ ಹೋಗ್ತಾನೆ, ನೆಪೋಲಿಯನ್ನ ಹೋಗಿ ನೋಡೋಣ ಮತ್ತು ಅವ್ನ ಕೊನೆ ಆಸೆ ಏನು ಕೇಳೋಣ ಅಂತೇಳಿ. ಬಿಕಾಸ್ ಅದೊಂದು ಸಾಮಾನ್ಯವಾದಂಥ ಒಂದು ಸಂಪ್ರದಾಯ ಇರುತ್ತಲ್ಲ, ಹಿಂದಿನ ದಿವಸ ಅವ್ನ ಕೊನೆ ಆಸೆ ಏನಾದರೂ ತೀರಿಸುವಂಥ ಪ್ರಯತ್ನ. ಹಾಗಾಗಿ ನೆಪೋಲಿಯನ್ನ ನೋಡಬೇಕು ಅಂತ ಹೇಳಿ ಈ ಜೈಲರ್ ಹೋಗ್ತಾನೆ. ಆಶ್ಚರ್ಯ ಏನಂತಂದರೆ, ಪ್ರಾಯಶಃ ನೀವೆಲ್ಲ ಆಲೋಚನೆ ಮಾಡಿ, ನಮಗೇನಾದರೂ ಈ ರೀತಿಯಾದ ಶಿಕ್ಷೆಯನ್ನು ವಿಧಿಸಿದ್ದು ಅಂದಾಗ ಮಾರನೇ ದಿವಸ ನಾವು ನೇಣಗಂಬಕ್ಕೆ ನಮ್ಮನ್ನು ಹತ್ತಿಸ್ತಾರೆ ಅಂದರೆ, ಹಿಂದಿನ ದಿವಸ ನಮ್ಮ ಸೈಕಾಲಜಿಕಲ್ ಪರಿಸ್ಥಿತಿ ಹೇಗಿರುತ್ತೆ, ನಮ್ಮ ಆಲೋಚನೆಗಳು ಹೇಗಿರುತ್ತೆ, ನಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ ನಾವೆಲ್ಲ ಭಾವಿಸ್ಬೋದು. ಅದೇ ರೀತಿ ಇವನು ಭಾವಿಸಿದ ಪ್ರಾಯಶಃ ನೆಪೋಲಿಯನ್ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ, ಇಲ್ಲ ಯಾರಾದರೂ ಬೈಬೋದು, ನನ್ನ ಕಂಡಷ್ಟು ಬೈಬೋದು, ಇಲ್ಲ ಊಟ ತಿಂಡಿ ಏನೋ ಮಾಡ್ಕೊಳ್ಳದೆ ಮೂಲೆಯಲ್ಲಿ ಕೂತ್ಕೊಂಡಿರ್ಬೋದು, ಮಲಿಕೊಂಡಿರ್ಬೋದು, ಈ ರೀತಿ ಏನಾದರೂ ಆಲೋಚನೆ ಮಾಡ್ಕೊಂಡು ಅವ್ನು ಹೋಗ್ತಾನೆ. ಆದರೆ ಆಶ್ಚರ್ಯ ಅಂದರೆ, ನೆಪೋಲಿಯನ್ನು ಯುರೋಪಿನ ಭೂಪಟವನ್ನು
the geographical map of Europe he was holding in his hand on the small couch, and he was thinking how to redraw the map ಆಫ್ ಯುರೋಪ್. ಅವ ಜೈಲರ್ ಕೇಳ್ತಾನೆ, ಏನು ಮಾಡ್ತಿದ್ಯೋ ನೀನು, ನಾಳೆ ಬೆಳಗ್ಗೆ ನೀನು ಸಾಯೋನಿದೆಯಾ, ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ನೆಪೋಲಿಯನ್ಗೆ ಆ ಜೈಲರು ನೆಪೋಲಿಯನ್ ಹೇಳ್ತಾನೆ, ಐ ಆಮ್ ಥಿಂಕಿಂಗ್ ಹೌ ಟು ರೀಡ್ರಾ ದ ಮ್ಯಾಪ್ ಆಫ್ ಯುರೋಪ್ ಅಂತ ಹೇಳಿ. ಯುರೋಪಿನ ಭೂಭಾಗವನ್ನು, ಭೂಪಟವನ್ನು ನನಗೆ ಬೇಕಾದಂತೆ ಯಾವ ರೀತಿ ನನಗಿಷ್ಟ ಬಂದಂತೆ ಯಾವ ರೀತಿ ಇದನ್ನು ಬದಲು ಮಾಡ್ಬೋದು ಅಂತ ಆಲೋಚನೆ ಮಾಡಿಕೊಂಡು ನಾನು ಅದಕ್ಕೆ ಡಿಸೈನ್ ಮಾಡ್ತಾ ಇದ್ದೀನಿ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಅದು ಕೇಳಿದಾಗ ಜೈಲರ್ಗೆ ಪ್ರಾಯಶಃ ನಟ್ಟು ಬೋಲ್ಟು ಲೂಸ್ ಆಗಿದೆ. Yes, he has lost his senses because tomorrow morning he will be hanged. Now today he is thinking that how to redraw the map of Europe. So definitely he has lost his senses anta he shows his pity. He says, okay, if you have got any desire anta keltare. He says no. Then the jailer walks out. Very astonishing thing is, in the midnight there will be a big drama, and the judge comes to know that whatever the accusation was done on Napoleon Bonaparte, it was all false accusations, it was not right. Then in the midnight itself the judgment comes from a judge saying that leave him, let not hang him anta. So ಅವನನ್ನು ಬಿಟ್ಟುಬಿಡಿ, ಅವನನ್ನು ಮಾರನೇ ದಿವಸ ನೇಣಗಂಬಕ್ಕೆ ಹತ್ತಿಸಬೇಡಿ ಅಂತೇಳಿ ಸ್ಪಷ್ಟವಾಗಿ ಜಡ್ಜ್ ಸಾಹೇಬರು ಜಡ್ಜ್ಮೆಂಟನ್ನು ಕೊಡ್ತಾರೆ. ಮಾರನೇ ದಿವಸ ಅವ್ನು ನೇಣಗಂಬಕ್ಕೆ ಹತ್ಕೊಳ್ಳುವ ಬದಲು ಆಚೆಗೆ ಬರ್ತಾನೆ. ಆಚೆಗೆ ಬಂದ ಮೇಲೆ ಆಮೇಲೆ ಅವ್ನು ಏನೇನು ಮಾಡ್ದ ಅವ್ರ ದೇಶಕ್ಕೆ ಅಂತ ಅದೆಲ್ಲ ಹಿಸ್ಟ್ರಿ. ಯಾಕಂದರೆ ಅವನ ಮೇಲೆ ಅವನಿಗಷ್ಟು, ಅವನ ಸಾಮರ್ಥ್ಯದ ಮೇಲೆ ಅವನಿಗಷ್ಟು ಶಕ್ತಿ, ಅವನ ಶಕ್ತಿ ಮೇಲೆ ಅವನಿಗಷ್ಟು ನಂಬಿಕೆ ಇದ್ದಿದ್ದರಿಂದ ಯುವ ಮಿತ್ರರೇ, ಮಾರನೇ ದಿವಸ ಅವ್ನು ನೇಣಗಂಬಕ್ಕೆ ಹೋಗುವಂಥ ಈ ಪರಿಸ್ಥಿತಿ ಇದ್ದರೂ ಕೂಡ ಹಿಂದಿನ ದಿವಸದಲ್ಲೂ ಕೂಡ ಅವನ ಆಶಾವಾದವನ್ನು ಬಿಡಲಿಲ್ಲ, ಅವನ ಆಲೋಚನೆಗಳನ್ನು ಬಿಡಲಿಲ್ಲ, ಅವನ ಗುರಿಯನ್ನು ಅವನು ಬಿಡಲಿಲ್ಲ, ಅವನ ಪ್ಯಾಷನ್ನ ಅವನು ಬಿಡಲಿಲ್ಲ, ಅವನ ಡ್ರೀಮ್ಸನ್ನು ಅವನು ಬಿಡಲಿಲ್ಲ. ಬದಲಾಗಿ ಅವನು ಚೇಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದ. ವೇರ್ ದೆರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ನಾವೆಲ್ಲ ಕೇಳಿದ್ದೀವಿ. ಸೊ ಮನಸ್ಸಿದ್ದರೆ ಮಾರ್ಗ, ಪ್ರಯತ್ನವೇ ಪರಮೇಶ್ವರ ಅಂತ ಈ ರೀತಿಯಾದೆಲ್ಲ ಮಾತುಗಳೆಲ್ಲ ನಾವು ಕೇಳ್ತೀವಿ. ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಸೆಲ್ಫ್ ಎಫಿಕಸಿ. ಅದೇ ಥರ ನೀವು ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡಿ, ಅವರ ಚಿಕ್ಕ ವಯಸ್ಸಿನಿಂದ ಹಿಡಿದು ಅವರ ಜೀವನವನ್ನು 39ನೇ ವರ್ಷದಲ್ಲೇ ಅವರು ತೀರ್ಕೊಳ್ತಾರೆ, ದೇಹವನ್ನು ಬಿಟ್ಟುಬಿಡ್ತಾರೆ ಅವ್ರು ಇಚ್ಛೆಪಟ್ಟು. ಸೊ 39 ವರ್ಷದ ಉದ್ದಕ್ಕೂ ನೋಡಿದ್ರೆ 6-7ನೇ ವರ್ಷದಿಂದ 39ನೇ ವರ್ಷದವರೆಗೂ ಅವ್ರ ಜೀವನದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೋ ಅದರಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ, ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಸಾಕಷ್ಟು ಅಪಮಾನಗಳನ್ನು ಅನುಭವಿಸ್ತಾರೆ. ಅವರ ಹತ್ತಿರದವರಿಂದ ಇರ್ಬೋದು, ದೂರದವರಿಂದ ಇರ್ಬೋದು. ಅದನ್ನೆಲ್ಲ ಮೆಟ್ಟಿ ನಿಂತ್ಕೊಂಡು ವಿಶ್ವ ವಿಜೇತ ವಿವೇಕಾನಂದ, ವಿಶ್ವಮಾನವ ವಿವೇಕಾನಂದ ಆಗ್ತಾರೆ. ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನಾವು ಹೋಗಿ ಅವರ ಈ ಭಾರತೀಯರು ತುಂಬ ಹಿಂದುಳಿದವರು, ಅವ್ರನ್ನ ಸರಿ ಮಾಡಬೇಕು, ಹಿಂದೂಗಳು ಮತ್ತು ಭಾರತೀಯರು ಹಿಂದುಳಿದವರು, ಅವ್ರನ್ನ ಸರಿ ಮಾಡಬೇಕು ಅಂತ ಹೇಳ್ತಿದ್ದಂತಹ ದೇಶದಲ್ಲಿ ಹೋಗಿ ನಮ್ಮ ಭಾರತದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳಿದಾಗ it is waste to send our people to teach them. Instead we should go and learn from them ಅನ್ನುವಂಥ ಕ್ರೈಸ್ತ ಪಾದ್ರಿ, ಅಲ್ಲಿನ ಮಹಾ ಮೇಧಾವಿಗಳು ಹೇಳುವಂಥ ಮಾತು ಸ್ವಾಮಿ ವಿವೇಕಾನಂದರು ಎಂಥ ಛಾಪನ್ನು, ಎಫೆಕ್ಟನ್ನು ಕ್ರಿಯೇಟ್ ಮಾಡಿದರು ಅಂತ ನಮ್ಗೆ ಅರ್ಥ ಆಗುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಸ್ವಾಮಿ ವಿವೇಕಾನಂದರಿಗೆ ಅಂದರೆ ಬಿಕಾಸ್ ಆಫ್ ಸೆಲ್ಫ್ ಎಫಿಕಸಿ ಆರ್ ಬಿಕಾಸ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ಅವರಲ್ಲಿ ಅವರಿಗೆ ಶ್ರದ್ಧೆ ಇತ್ತು, ಅವರಲ್ಲಿ ಅವರಿಗೆ ನಂಬಿಕೆ ಇತ್ತು, ಅವರ ಶಕ್ತಿ ಮೇಲೆ, ಅವರ ಸಾಮರ್ಥ್ಯದ ಮೇಲೆ ಅವರಿಗೆ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು. ಹಾಗಾಗಿ ಅವರು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಯುವ ಮಿತ್ರರೇ, ನೀವು ಕೂಡ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಕಾಂಟ್ರಿಬ್ಯೂಟರ್ ಪರ್ಸನಾಲಿಟಿ ನೀವೇನಾದರೂ ಮಾಡ್ಕೊಳ್ಬೇಕು ಅಂತಂದರೆ ನಿಮಗೂ ಕೂಡ ಈ ಸೆಲ್ಫ್ ಎಫಿಕಸಿ ಇರಬೇಕು. ವಾಟ್ ಈಸ್ ದಿಸ್ ಕಾಂಟ್ರಿಬ್ಯೂಟರ್ ಪರ್ಸನಾಲಿಟಿ ವಿಚ್ ಸ್ವಾಮೀಜಿ ಇಸ್ ಟೆಲಿಂಗ್ ನ್ಯೂ ಥಿಂಗ್? ನಾವೆಲ್ಲ ಸಾಮಾನ್ಯವಾಗಿ ಏನು ಮಾಡ್ತೀವಿ, ಅಪ್ಪ ನಾನು ಚೆನ್ನಾಗಿ ಡಿಸ್ಟಿಂಕ್ಷನ್ ಪಾಸ್ ಆಗಲಿ, ನಾನು ಡಿಸ್ಟಿಂಕ್ಷನ್ ಪಾಸ್ ಆದಮೇಲೆ ಪಾಸ್ ಆಗುವಂತಾಗಲಿ, ಆಮೇಲೆ ಕೊನೆಯ ಸೆಮ್ಮಲ್ಲಿ ಲಾಸ್ಟ್ ಬಟ್ ಒಂದು ಸೆಮ್ಮಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಸ್ ಬಂದಾಗ ನನಗೊಂದೊಳ್ಳೆ ಆಫೀಸಲ್ಲಿ ಜಾಬ್ ಸಿಗಲಿ, ಒಂದೊಳ್ಳೆ ಕಂಪ್ನಿಲಿ ಜಾಬ್ ಸಿಗಲಿ, ನಾನು ಲುಕ್ರೇಟಿವ್ ಜಾಬ್ ಇರಬೇಕು, ನನಗೆ ಕೆಲಸ ಕಡಿಮೆ ಇರಬೇಕು, ಹೆಚ್ಚು ಸಂಬಳ ಬರಬೇಕು, ನನ್ನ ಜೀವನ ಆರಾಮಾಗಿರಬೇಕು. ಇವತ್ತು ಹೆಚ್ಚಿನ ಯುವಕ ಯುವತಿಯರು ಇಷ್ಟೇ. ಈಗ ನಾಳೆ ಏನಾದರೂ ಒಂದು ಆಪಲ್ ಕಂಪ್ನಿ ಕ್ಲೋಸ್ ಮಾಡ್ತಿದ್ದಾರೆ ಅಂದರೆ ಅಯ್ಯೋ ಆಪಲ್ ಕಂಪ್ನಿ ಕ್ಲೋಸ್ ಮಾಡೋದಿಲ್ಲ ಹೆಂಗಪ್ಪ, ಇಲ್ಲ ಗೂಗಲ್ ಕಂಪ್ನಿ ಏನಾದರೂ ಕ್ಲೋಸ್ ಮಾಡ್ತಾರೆ ಅಂತ ಕೇಳಿದ್ರೆ ಅಯ್ಯೋ ಗೂಗಲ್ ಕಂಪ್ನಿ ಕ್ಲೋಸ್ ಮಾಡಿದ್ರೆ ನಮ್ಗೆ ಹೆಂಗೆ ಕೆಲಸ ಸಿಗುತ್ತೆ ಅಂತ ಇವತ್ತಿನ ಯುವಕ ಯುವತಿಯರಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತಿರುತ್ತೆ. ಬಿಕಾಸ್ ವಿ ಡಿಪೆಂಡ್ ಆನ್ ಸಮ್ವನ್ ಎಲ್ಸ್ ಫಾರ್ ಅವರ್ ಲೈಫ್. Instead of that, why can't I think that I can create a Google company at par with a Google company? ನಾನು ಕಷ್ಟಪಟ್ಟು, ನಾನು ಇಬ್ಬರು ಮೂವರು ಸೇರಿಕೊಂಡು, ನಾನು ಇಲ್ಲ ನನ್ನ ಸ್ನೇಹಿತರು ಸೇರಿಕೊಂಡು ನಾನು ಕೂಡ ಒಂದು ಗೂಗಲ್ ಕಂಪ್ನಿ ಅಂತೆ, ಒಂದು ಆ್ಯಪಲ್ ಕಂಪ್ನಿ ಅಂತೆ, ಇಲ್ಲ L&T ಕಂಪ್ನಿ ಅಂತೆ, ಇಲ್ಲ ಟಾಟಾದವ್ರು ಏನು ಮಾಡಿದ್ರು, ಅಶೋಕ್ ಲೇಲ್ಯಾಂಡ್ ಅವ್ರು ಏನು ಮಾಡಿದ್ರು, ಆ ರೀತಿ ಒಂದು ಕಂಪ್ನಿಯನ್ನು ಕ್ರಿಯೇಟ್ ಮಾಡಿ ನಾನು ಆ ಕಂಪ್ನಿಗೆ CEO ಆಗಿ 100 ಜನರಿಗೆ ಸೇವೆಯನ್ನು ಮಾಡುವಂಥ ಒಂದು ಅವಕಾಶವನ್ನು, 100 ಜನರಿಗೆ ಒಂದು ಕೆಲಸವನ್ನು ಕೊಡುವಂಥ ಒಂದು ಅದ್ಭುತವಾದ ಆಲೋಚನೆ ನಮ್ಮ ಯುವಕ ಯುವತಿಯರು ಯಾಕೆ ಮಾಡೋದಿಲ್ಲ?
ಈ ರೀತಿ ಆಲೋಚನೆಗಳೇ ನಮ್ಮ ಯುವಕ ಯುವತಿಯರಿಗೆ ಬರ್ತಾ ಇಲ್ಲ. ಈ ರೀತಿ ಆಲೋಚನೆಗಳನ್ನು ಮಾಡಬೇಕು ಯುವ ಮಿತ್ರರೇ, ಆವಾಗ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕಾಗುತ್ತೆ. ದಟ್ಸ್ ವಾಟ್ ಐ ಮೀನ್ ಕಾಂಟ್ರಿಬ್ಯೂಟರ್ ಪರ್ಸನಾಲಿಟಿ. ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ? ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್ ಟು ದ ನೇಷನ್? ಬೈ ಕಾಂಟ್ರಿಬ್ಯೂಟಿಂಗ್ ಟು ದ ಸೊಸೈಟಿ ಆ್ಯಂಡ್ ಟು ದ ನೇಷನ್, ಡೆಫಿನೆಟ್ಲಿ ಐ ಕ್ಯಾನ್ ಬಿ ಎ ಬಿಗ್ ಮ್ಯಾನ್ ಆ್ಯಂಡ್ ಐ ಕ್ಯಾನ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ಡೆಫಿನೆಟ್ಲಿ ಐ ನೀಡ್ ಎ ಗುಡ್ ಹೌಸ್, ಐ ನೀಡ್ ಎ ವೆಹಿಕಲ್, ಐ ನೀಡ್ ಎ ಗುಡ್ ಬ್ಯಾಂಕ್ ಬ್ಯಾಲೆನ್ಸ್. ಡೆಫಿನೆಟ್ಲಿ ಅಲಾಂಗ್ ವಿತ್ ದಟ್ ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್ ದ ಸೊಸೈಟಿ ಆ್ಯಂಡ್ ಟು ದ ನೇಷನ್ ಅಂತ ಆಲೋಚನೆ ಮಾಡಬೇಕು. ನಮ್ಮ ಯುವಕರು ಸಾಧ್ಯ ಆಯಿತು ಅಂದರೆ ಆವಾಗ ನಮ್ಮ ದೇಶ ಮುಂದುವರಿತದೆ, ನಮ್ಮ ಮದರ್ಲ್ಯಾಂಡ್, ನಮ್ಮ ಮಾತೃಭೂಮಿ ಮುಂದುವರಿತದೆ. ನಮ್ಮ ದೇಶ ಯಾವಾಗ ಮುಂದುವರಿತದೋ ಆವಾಗ ನಾವು ಮುಂದುವರಿತೀವಿ, ಗ್ಯಾರಂಟಿ. ಇಂತಹ ಆಲೋಚನೆ ನಮಗೆ ಬರಬೇಕು ಅಂತಂದರೆ ನನ್ನ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇರಬೇಕು. ದಟ್ ಇಸ್ ವಾಟ್ ಐ ಮೀನ್ ಸೆಲ್ಫ್ ಎಫಿಕಸಿ. ಇದೆಲ್ಲ ಕೇಳಿದಾಗ ಪ್ರಾಯಶಃ ಯುವ ಮಿತ್ರ ನಿಮಗೆಲ್ಲ ಚೆನ್ನಾಗಿದೆ, ಸೊ ವಿ ಶುಡ್ ಹ್ಯಾವ್ ಎ ಸೆಲ್ಫ್ ಕಾನ್ಫಿಡೆನ್ಸ್ ಆನ್ ಅವರ್ ಸೆಲ್ಫ್. ಎಸ್, ದೆನ್ ವಿ ಕ್ಯಾನ್ ಅಚೀವ್ ಸಕ್ಸಸ್ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಓಕೆ, ಟುಡೇ ಆನ್ವರ್ಡ್ಸ್ ವಿ ವಿಲ್ ಹ್ಯಾವ್ ಎ ಕಾನ್ಫಿಡೆನ್ಸ್ ಆನ್ ಅವರ್ ಸೆಲ್ಫ್. ದಟ್ಸ್ ವಾಟ್ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ಅಂತ ನೀವು ಆಲೋಚನೆ ಮಾಡ್ತೀರಾ. ಆಲೋಚನೆ ಮಾಡಿರ್ಬೋದು, ಮಾಡ್ತಾನೂ ಇರ್ಬೋದು, ನಿಮ್ಮನ್ನ ಇಲ್ಲ ಅಂತ ಹೇಳಲ್ಲ. ಬಟ್ ಇಷ್ಟೇ ಸಾಕಾಗೋಲ್ಲ. ಇದರ ಜೊತೆಗೆ ಸೆಕೆಂಡ್ ಪಾರ್ಟು, ದ ನೆಕ್ಸ್ಟ್ ಪಾರ್ಟ್, ಕಂಟಿನ್ಯೂಡ್ ಪಾರ್ಟ್, ಆಲ್ಬರ್ಟ್ ಬೆಂಡೂರಾ ಸೇಸ್ ದಟ್ ವಿ ಶುಡ್ ಹ್ಯಾವ್ ಎ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ದಟ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಶ್ರದ್ಧಾ. ಶ್ರದ್ಧೆಯ ಒಂದು ಭಾಗ ಸೆಲ್ಫ್ ಎಫಿಕಸಿ ಆದರೆ, ಶ್ರದ್ಧೆಯ ಇನ್ನೊಂದು ಭಾಗ, ಇನ್ನೊಂದು ಆಯಾಮ, ಇನ್ನೊಂದು ಪ್ರಮುಖವಾದ ಅಂಗ ಏನಪ್ಪ ಅಂತಂದರೆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತಂದರೆ, ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆ್ಯಕ್ಷನ್ಸ್? ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಬಿಹೇವಿಯರ್? Are you responsible for your communications? Are you responsible for your time? Are you responsible for your values which you are upholding in your life? Are you responsible for your happiness? Are you responsible about your thinking? That is what I mean self-responsible. Such type of people only can create success, can create successful people, or can create history, my dear young Indians. So this is very important. The self-efficacy, if it is a theology part or theory part of the self-confidence, the self-responsibility is the practical portion, practical part of the self-confidence of the Shraddha. ಆಮ್ ಐ ರೆಸ್ಪಾನ್ಸಿಬಲ್ ಅಬೌಟ್ ಮೈ ಲೈಫ್? ನನ್ನ ಜೀವನಕ್ಕೆ ನಾನು ಜವಾಬ್ದಾರನಾಗಿದ್ದೇನೆಯೇ? ಅದು ನಾವು ತುಂಬ ಆಲೋಚನೆ ಮಾಡಬೇಕು ಯುವ ಮಿತ್ರರು. ಇವತ್ತು ಏನಾದರೂ ಒಳ್ಳೇದಾದರೆ ಅದಕ್ಕೆ ನಾನು ಅಂತ ಹೇಳ್ತಿರ್ತೀವಿ, ಹೆಚ್ಚು ಕಡಿಮೆ ಆದರೆ ಬೇರೆಯವ್ರ ಬಗ್ಗೆ ನಾವು ಇವೆಲ್ಲ ಹೇಳ್ತಾ ಇರ್ತೀವಿ. ನಾನೇನಾದರೂ ಇವತ್ತು ಸಕ್ಸಸ್ಫುಲ್ ಪರ್ಸನ್ ಆದರೆ ಅದು ನನ್ನಿಂದ ಆಯಿತು ಅಂತ ಹೇಳ್ತೀವಿ. ಅನ್ಸಕ್ಸಸ್ಫುಲ್ ಪರ್ಸನ್ ಆದರೆ ನಾನು ಹೇಳ್ದಂಗೆ ಆಗಲೇ ನಮ್ಮ ಟೀಚರ್ಸೋ, ನಮ್ಮ ದೇಶನೋ, ನಮ್ಮ ಧರ್ಮನೋ, ನಮ್ಮ ಪೇರೆಂಟ್ಸೋ, ಇಲ್ಲ ನಮ್ಮ ಸಮಾಜನೋ ಹೇಳ್ತಾ ಇರ್ತೀವಿ. ಸೊ ಐ ಶುಡ್ ಬಿ ರೆಸ್ಪಾನ್ಸಿಬಲ್. ಯು ಆರ್ ದ ಕ್ರಿಯೇಟರ್ ಆಫ್ ಓನ್ ಡೆಸ್ಟಿನಿ. ನಮ್ಮದು ಟಾಪಿಕ್ ಮರಿಬಾರ್ದು. ಸೊ ಸೆಲ್ಫ್ ರೆಸ್ಪಾನ್ಸಿಬಲ್. ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆ್ಯಕ್ಷನ್ಸ್? ವಾಟ್ ಡು ಐ ಮೀನ್ ಬೈ ದಟ್? ನಿಮ್ಮ ಕೆಲಸಗಳಿಗೆ, ನಿಮ್ಮ ಕರ್ಮ, ನೀವು ಮಾಡುವಂಥ ಕೆಲಸಗಳಿಗೆ ನೀವು ಜವಾಬ್ದಾರರಾಗಿದ್ದೀರಾ? ಉದಾಹರಣೆಗೆ ಪ್ರಾಯಶಃ ಇನ್ನೊಂದು ತಿಂಗಳಲ್ಲೋ 2 ತಿಂಗಳಲ್ಲೋ ಒಂದು ಅನೌನ್ಸ್ ಮಾಡ್ತಾರೆ ಅಂದ್ಕೊಳ್ಳಿ, ಯು ಹ್ಯಾವ್ ಗಾಟ್ ಎ ಇಂಟರ್ನಲ್ಸ್ ಅಂತ ಹೇಳಿ. ಇಂಟರ್ನಲ್ಸ್ ಅನೌನ್ಸ್ ಮಾಡ್ತಾರೆ. ದುರದೃಷ್ಟ ಏನಪ್ಪ ಅಂದರೆ, ಅನ್ಫಾರ್ಚುನೇಟ್ ಥಿಂಗ್ ಏನಪ್ಪ ಅಂದರೆ, ದಟ್ ದ ಸೇಮ್ ಟೈಮ್ ದ 2020 ಮ್ಯಾಚ್ ವಾಸ್ ಗೋಯಿಂಗ್ ಆನ್. ನಾಳೆ ಬೆಳಗ್ಗೆ ಇಂಟರ್ನಲ್ಸ್ ಇದೆ. 1 ತಿಂಗಳು 2 ತಿಂಗಳು ನಾವು ಓದಿಲ್ಲ, ಮಾರುಗೋಲಿ ಸುಮ್ಮನೆ ಏನೋ ಟೈಮ್ ಸ್ಪೆಂಡ್ ಮಾಡಿದ್ವಿ, ಇಲ್ಲ ಅಲ್ಲೊಂಚೂರು ಓದಿದ್ವಿ ಅಷ್ಟೇ. ನಾಳೆದು ಇಂಟರ್ನಲ್ಸ್ ಇದೆ. ಅದೇ ಟೈಮಲ್ಲಿ 2020 ಮ್ಯಾಚ್ ನಡೀತಾ ಇದೆ. ಯಾಕೆ ನಾನು ಕ್ರಿಕೆಟ್ ಎಕ್ಸಾಂಪಲ್ ತಗೊಳ್ತೀನಿ ಅಂದರೆ, ಬಿಕಾಸ್ ಯಂಗ್ಸ್ಟರ್ಸ್ ದೇ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ದ ಕ್ರಿಕೆಟ್ ವಾಚಿಂಗ್ ಆರ್ ಇಂಟ್ರೆಸ್ಟ್, ಬಿಕಾಸ್ ದೇ ಶೋ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಕ್ರಿಕೆಟ್. ದಟ್ಸ್ ವೈ ಐ ಹ್ಯಾವ್ ಟೇಕನ್ ದಿಸ್ ಎಕ್ಸಾಂಪಲ್ ಓನ್ಲಿ ಕ್ರಿಕೆಟ್. ಸೊ ಈಗ ನಿಮಗೆ ಡ್ವಿಂಡ್ಲಿಂಗು. ಸೊ ಶುಡ್ ಐ ರೀಡ್ ಫಾರ್ ದಿಸ್ ಇಂಟರ್ನಲ್? ಶುಡ್ ಐ ಪ್ರಿಪೇರ್ ವೆಲ್ ಫಾರ್ ದಿಸ್ ಇಂಟರ್ನಲ್? ಆರ್ ಶುಡ್ ಐ ವಾಚ್ should I watch the 2020 ಮ್ಯಾಚ್? ಈಗ ಒಂದು 10-20% ಪೀಪಲ್ ಇರ್ತಾರೆ. ಅವರು ಎರಡೂ ರೀತಿ ಎಕ್ಸ್ಟ್ರೀಮ್ಸ್ 20% ಪೀಪಲ್ ಕ್ಲಿಯರ್ ಆಗಿರ್ತಾರೆ. 10-20% ಪೀಪಲ್ ಆಫ್ ದ 10-20% ಆಫ್ ದ ಯಂಗ್ಸ್ಟರ್ಸ್ ಅವ್ರು ಕ್ಲಿಯರ್ ಆಗಿರ್ತಾರೆ. ಇಲ್ಲಪ್ಪ, ನನ್ನ ಜೀವನ ನನಗೆ ಇಂಪಾರ್ಟೆಂಟು, ಯಾವನೋ ಆಡ್ತಾ ಇದೆ, ಅದಕ್ಕೆ ನಾನೇನು ಮಾಡ್ಕೋಬೇಕು, ನಾನು ಓದಬೇಕು, ಇಂಟ್ರೆಸ್ಟ್ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು, ನನ್ನ ಜೀವನ ಚೆನ್ನಾಗಿ ಮಾಡ್ಕೋಬೇಕು, ಹಂಗಾಗಿ ನಾನು ಓದ್ತೀನಿ ಅಂತೇಳಿ ಅವ್ನಿಗೆ ಯಾವುದೇ ರೀತಿಯಾದ ದ್ವಂದ್ವನೇ ಇರಲ್ಲ, ಅವ್ನಿಗೆ ಯಾವುದೇ ರೀತಿಯಾದಂಥ ಸೆಕೆಂಡ್ ಥಾಟ್ ಇರಲ್ಲ, ಅವ್ನು ಓದ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಂದು 10-20% ಆಫ್ ದ ಪೀಪಲ್ ಇರ್ತಾರೆ, ಅವ್ರಿಗೂ ಕೂಡ ಯಾವುದೇ ದ್ವಂದ್ವ ಇಲ್ಲ. ಅದು ಏನಾದರೂ ಆಗಲಿ, ಇಂಟರ್ನಲ್ಸ್ ಆದರೂ ಇರಲಿ, ಎಕ್ಸಾಮ್ ಆದರೂ ಇರಲಿ, ಏನಾದರೂ ಇರಲಿ, ನಮ್ಮ ಕ್ರಿಕೆಟ್ ಮ್ಯಾಚೇ ಮುಖ್ಯ. ಬಿಕಾಸ್ ಐ ಆಮ್ ದ ಫ್ಯಾನ್ ಆಫ್ ಕ್ರಿಕೆಟ್, ಐ ಲವ್ ಕ್ರಿಕೆಟ್, ಕ್ರಿಕೆಟ್ ಈಸ್ ಮೈ ಲೈಫ್, ಇಟ್ ಈಸ್ ಆಲ್ಫಾ ಆ್ಯಂಡ್ ಒಮೆಗಾ ಆಫ್ ಮೈ ಲೈಫ್ ಅಂತ ಹೇಳ್ಬಿಟ್ಟು ಅವರು ಕೂಡ ಕ್ರಿಕೆಟ್ ಮ್ಯಾಚ್ ನೋಡ್ತಾರೆ. ಇಂಟರ್ನಲ್ಸ್ ಏನಾದರೂ ಆಗಲಿ, ಆಮೇಲೆ ನೋಡೋಣ ಅಂತೇಳಿ ಅವರು ಈ ಒಂದು 10-20% ಈ ಎಕ್ಸ್ಟ್ರೀಮು, ಇನ್ನೊಂದು 10-20% ಆ ಎಕ್ಸ್ಟ್ರೀಮು. ಈ ಎಕ್ಸ್ಟ್ರೀಮಲ್ಲಿ ಇರೋರ್ಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ಮಧ್ಯದಲ್ಲಿ ಈ ಮೀಡಿಯೋಕೋರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ,
ಸೊ ಅವ್ರಿಗೆ ಪ್ರಾಬ್ಲಮ್, ದೇ ವಾಂಟ್ ಟು ಎಕ್ಸೆಲ್ ಇನ್ ದೇರ್ ಸ್ಟಡೀಸ್, ದೇ ವಾಂಟ್ ಟು ಹ್ಯಾವ್ ದೇ ಅಚೀವ್ ದೇರ್ ಡ್ರೀಮ್ಸ್ ಆ್ಯಂಡ್ ಟಾರ್ಗೆಟ್ಸ್, ವಿಚ್ ಇಸ್ ಒನ್ ಆಫ್ ದ ಸ್ಟೆಪ್. ಇಟ್ ಇಸ್ ನಾಟ್ ದ ಆಲ್ ಕಂಪ್ಲೀಟ್ಲಿ. ಇಂಟರ್ನಲ್ಸಲ್ಲಿ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ನನಗೆ GPA ಇಲ್ಲ ಆ ರೇಷಿಯೋ ಆ ಮಾರ್ಕ್ಸು ಜಾಸ್ತಿ ಆಗುತ್ತೆ ಅಂತೇಳಿ ನನಗಿರುತ್ತೆ. ಅದೇ ಟೈಮಲ್ಲಿ ಆ ಮ್ಯಾಚ್ ನನಗೆ ಬಿಡೋಕ್ಕಾಗ್ತಿರಲ್ಲ. ಇದ್ರ ಮಧ್ಯದಲ್ಲೇ ನಾವು ಒದ್ದಾಡ್ತಾ ಇರ್ತೀವಿ. ಆಮೇಲೆ ಇಂಟರ್ನಲ್ಸ್ಗೂ ಸ್ವಲ್ಪ ಓದೋದು, ಮ್ಯಾಚು ಸ್ವಲ್ಪ ನೋಡೋದು, ಹಂಗೆ ಹಿಂಗೋ ಮಾಡ್ಕೊಂಡು ಏನೋ ಬರಿತೀವಿ. ಇಂಟರ್ನಲ್ಸಲ್ಲಿ ಮಾರ್ಕ್ಸ್ ಕಡಿಮೆ ಬಂದುಬಿಡುತ್ತೆ. ಅವಾಗ ಅಪ್ಪ ಅಮ್ಮ ಬೈದಾಗ ಇಲ್ಲ ಮಾರ್ಕ್ಸ್ ಕಡಿಮೆ ಬಂದಾಗ ನಾವೇ ಕೈಸಿಕೊಳ್ತಾ ಇರ್ತೀವಿ. ನಾವು ಆಮೇಲೆ ಗೂಗಲಲ್ಲಿ ಇರ್ತಾಯಿತ್ತು, ಇಲ್ಲ ಯೂಟ್ಯೂಬಲ್ಲಿ ಇರ್ತಿತ್ತು, ಇಲ್ಲ ಇವತ್ತೇನೋ 100 ಚಾನಲ್ಸ್ ಎಲ್ಲ ಬಂದಿದೆ, ಅಲ್ಲೆಲ್ಲ ಇರ್ತಾಯಿತ್ತು. ಇಂಟರ್ನಲ್ಸಿಗೆ ನಾವು ಓದ್ಬಿಟ್ಟು ಇಂಟರ್ನಲ್ಸನ್ನು ಚೆನ್ನಾಗಿ ಮಾಡಿಬಿಟ್ಟು ಆಮೇಲಿಂದ ನಾವು ನೋಡಿದಿದ್ರೆ ಪ್ರಾಯಶಃ ನಮ್ಮ ಜೀವನ ಚೆನ್ನಾಗಿರ್ತಿತ್ತು, ಮುಂದೆ ಹೆಲ್ಪ್ ಆಗ್ತಿತ್ತು ಕಣೋ. ನಾವು ಮಾಡಬಾರ್ದಿತ್ತು. ಈ ರೀತಿಯಾಗಿ ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ಸನ್ನಿವೇಶಗಳು ಬಂದಾಗ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಸರಿಯಾದ ರೀತಿಯ ಆಲೋಚನೆಗಳನ್ನು ಮಾಡದೆ ಆ ಪ್ರಸಂಗ ಮುಗಿದು ಹೋದ್ಮೇಲೆ, ಆ ಘಟನೆ ಮುಗಿದು ಹೋದ್ಮೇಲೆ ನಾವು ನಮ್ಮ ಕೈ ನಿಸಿಕೊಳ್ತಾ ಇರ್ತೀವಿ. ಹಿಂಗೆ ಆಗಿ ಮಾಡಬಾರ್ದಿತ್ತು, ನಾವು ಹಿಂಗೆ ಮಾಡಬಾರ್ದು. ದಟ್ಸ್ ವೈ ಐ ಆಮ್ ಸೇ ದಟ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೆಲ್ಫ್ ರೆಸ್ಪಾನ್ಸಿಬಲ್ ಪಾರ್ಟ್ ಇಸ್, ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆ್ಯಕ್ಷನ್ಸ್? ಉದಾಹರಣೆಗೆ ಮೊನ್ನೆ ಅಷ್ಟೇ ಅಟ್ ದ ಎಂಡ್ ಆಫ್ 2018 ಒಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಆರ್ಟಿಕಲ್ ಕೊಟ್ಟಿದ್ರು. ನಾನು ಅದನ್ನು ಓದ್ತಾ ಇದ್ದೆ. ಆರ್ಟಿಕಲಲ್ಲಿ ಅಲ್ಲಿ ಹೇಳ್ತಾರೆ, ಎವ್ರಿ ಇಯರ್ ಇನ್ ಇಂಡಿಯಾ the rate or the amount of engineers are passing out in India is 6 lakhs to 8 lakhs. ಪ್ರತಿ ವರ್ಷ ಭಾರತದಲ್ಲಿ ಇಂಜಿನಿಯರಿಂಗ್ ಪಾಸ್ ಆಗಿ ಹೋಗ್ತಿರೋರು 6 ಲಕ್ಷದಿಂದ 8 ಲಕ್ಷದಷ್ಟು. ಅಂದರೆ ದ ಲೆವೆಲ್ ಆಫ್ ಕಾಂಪಿಟೇಷನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ದಟ್ಸ್ ಅ ಒನ್ ಥಿಂಗ್. ದ ಸೆಕೆಂಡ್ ಥಿಂಗ್ ಈಸ್, ಅಮಾಂಗ್ ದೆಮ್ ಓನ್ಲಿ 25% ಆಫ್ ದ ಇಂಜಿನಿಯರ್ಸ್ ಆರ್ ಗೆಟಿಂಗ್ ಎ ಗುಡ್ ಜಾಬ್, rightful job, whatever they thought or however they thought, and 75% either they're jobless or they're doing some mean jobs. Dignity of labor, fine, but the jobs whichever they wanted, they didn't get. This is the second point they had given. And the third point is, among the 25% who were selected in the standard companies, among them only 3% of the engineers were capable enough to do the technical jobs. Otherwise, rest of them had to be trained ಅಂತ ಹೇಳಿ ಆರ್ಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಹೋಗಿದ್ದಾರೆ. ಅಂದರೆ 100 ಜನ ನೀವೇನಾದರೂ ಇವತ್ತು ಈಗ 120 ಜನ ನೋಡ್ತಾ ಇದ್ದೀರಾ, ನೀವು 100 ಜನ ನಿಮ್ಮಲ್ಲಿ ಏನಾದರೂ ಪಾಸ್ ಆಗಿದ್ದೀರಾ ಅಂತಂದರೆ 120 ಜನದಲ್ಲಿ 25 ಜನಕ್ಕೆ ಮಾತ್ರ ಕೆಲಸ ಸಿಗುತ್ತೆ, 75 ಜನಕ್ಕೆ ನಿಮಗೆ ಬೇಕಾದಂಥ ಕೆಲಸ ಸಿಗಲ್ಲ. ಆ 25 ಜನದಲ್ಲಿ 3 ಜನ ನಿಮ್ಮ ಟೆಕ್ನಿಕಲ್ ಜಾಬ್ನ ಪರ್ಫೆಕ್ಟಾಗಿ ಕರೆಕ್ಟಾಗಿ ಮಾಡಬೇಕು. ಇನ್ನು ಆ 25 ಜನದಲ್ಲಿ 3 ಜನ ಬಿಟ್ಟು ಇನ್ನು 22 ಜನಕ್ಕೆ ಕಂಪ್ನಿ ಹ್ಯಾಸ್ ಟು ಸ್ಪೆಂಡ್ ಟೈಮ್ ಆ್ಯಂಡ್ ಎನರ್ಜಿ ಫಾರ್ ಯುವರ್ ಟ್ರೈನಿಂಗ್. ಅದರ್ವೈಸ್ ಕಂಪ್ನಿ ಕೆನಾಟ್ ಗೆಟ್ ಮಚ್ ಔಟ್ಪುಟ್ ನಿಮ್ಮಿಂದ ಅಂತೇಳಿ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಒಬ್ಬರು ಬರೆದಿರುವಂಥ ಆರ್ಟಿಕಲ್ ಓದ್ತಾ ಇದ್ದಾಗ ನನಗೆ ಸಿಕ್ತು. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವೆಲ್ಲ ಸಾಮಾನ್ಯ ಇವತ್ತೆಲ್ಲ ಏನಾಗಿದೆ, ಡಿಗ್ರಿಗಳೆಲ್ಲ ಇಂಟರ್ನಲ್ಸ್ ಟೈಮಲ್ಲೋ ಎಕ್ಸಾಮ್ ಟೈಮಲ್ಲೋ ಏನೋ ಒಂದು 4-5 ವರ್ಷದ ಕ್ವಶನ್ ಪೇಪರ್ಸ್ನ ಇಟ್ಕೊಂಡು, ಇಲ್ಲ ಟೀಚರ್ಸನ್ನು ಕೇಳ್ಕೊಂಡು, ಇಲ್ಲ ನಿಮ್ಮ ಸೀನಿಯರ್ಸನ್ನು ಕೇಳ್ಕೊಂಡು, ಹೆಂಗೋ ನೀವು ಕಷ್ಟಪಟ್ಟು ಒಂದು 2 ದಿವಸ 3 ದಿವಸ ಓದ್ಬಿಟ್ಟು ನೀವು ಪಾಸ್ ಆಗಿಬಿಡ್ತೀರಾ, ಡಿಸ್ಟಿಂಕ್ಷನ್ಲೇ ಪಾಸ್ ಆಗಿಬಿಡ್ತೀರಾ, 80% ತೆಗೆದು ಬಿಡ್ತೀರಾ. ಆದರೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ಬಂದಾಗ ಆ್ಯಪ್ಟಿಟ್ಯೂಡ್ ಲೆವೆಲಲ್ಲೋ ಇಲ್ಲ ಪ್ರಾಕ್ಟಿಕಲ್ ಲೆವೆಲಲ್ಲೋ ಅವ್ರೇನಾದ್ರು ಕ್ವಶನ್ಸ್ ಕೇಳಿದ್ರು ಅಂದರೆ ಇಲ್ಲ ಕ್ವಶನ್ಸ್ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ರು ಅಂತಂದರೆ, ಮೋಸ್ಟ್ ಆಫ್ ದ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೂ ಆರ್ ಪಾಸಿಂಗ್ ಔಟ್, ದೇ ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್. ಯಾಕೆ ಅಂತಂದರೆ, ವಿ ಡೋಂಟ್ ಲವ್ ಅವರ್ ಸಬ್ಜೆಕ್ಟ್ಸ್. ಇಂಜಿನಿಯರಿಂಗ್ ಯಾರು ಆಗಬೇಕು ಇಂಜಿನಿಯರ್ ಯಾರು ಹೇಳಿದ್ರು? ಪ್ರಾಯಶಃ ನಿಮ್ಮ ತಂದೆ ತಾಯಿ ಹೇಳಿದ್ರು, ನಿಮ್ಮ ಫ್ರೆಂಡ್ಸ್ ಹೇಳಿದ್ರು, ಇಲ್ಲ ನಿಮ್ಮ ಟೀಚರ್ಸ್ ಹೇಳಿದ್ರು ಅಂತ ಬಂದಿರೋರು ಪ್ರಾಯಶಃ 10-20%. 80% ಆಫ್ ದ ಯು ಪೀಪಲ್ ಯುವರ್ ಸೆಲ್ಫ್ ಯು ಡಿಸೈಡೆಡ್ ಆ್ಯಂಡ್ ಯು ಕೇಮ್ ಟು ದಿಸ್ ಕೋರ್ಸ್, ದೆನ್ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಆ್ಯಕ್ಷನ್, ಪ್ರೊವೈಡೆಡ್ ಹೌ ಯು ಶುಡ್ ಲವ್ ದ ಸಬ್ಜೆಕ್ಟ್ ಆ್ಯಂಡ್ ಯು ಶುಡ್ ಕೀಪ್ ಸ್ಟಡಿಂಗ್, ಬಿಕಾಸ್ ನಾಲೆಜ್ ಎಕ್ಸೆಲ್ಸ್ ಮ್ಯಾನ್. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂಥೇಳಿ ಸಾವಿರಾರು ವರ್ಷದಿಂದ ನಮ್ಮ ಪೂರ್ವಜರು ಹೇಳಿದ್ದು. ಜ್ಞಾನ ನಮ್ಮನ್ನು ಕಾಪಾಡುತ್ತೆ, ಜ್ಞಾನ ನಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ, ಜ್ಞಾನ ನಮ್ಮನ್ನು ರಕ್ಷಿಸುತ್ತೆ, ಜ್ಞಾನ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತೇಳಿ ನಮ್ಮ ಋಷಿ ಮುನಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ಜ್ಞಾನಿಗಳಾಗಬೇಕು, ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಮ್ಮ ಸಬ್ಜೆಕ್ಟಲ್ಲಿ ನಮ್ಮ ಅಮೂಲಾಗ್ರವಾಗಿ ಅಧ್ಯಯನ ಮಾಡಬೇಕು. ಅವ್ರು ಯಾವ ಮೂಲಿಂದ ಪ್ರಶ್ನೆ ಬೇಕಾದ್ರೂ ಕೇಳಿ, ಹೆಂಗೆ ಬೇಕಾದ್ರೂ ಪ್ರಶ್ನೆ ಕೇಳಿ, ನಾವು ಅದಕ್ಕೆ ಉತ್ತರ ಕೊಡುವಷ್ಟು ಜ್ಞಾನ ನಾವು ಪಡ್ಕೊಳ್ಬೇಕು ಅನ್ನೋಂಥ ಆಲೋಚನೆ ನಮಗೆ ಬರಬೇಕು. ದಟ್ ಇಸ್ ವಾಟ್ ಮೈ ಸೆಕೆಂಡ್ ಪಾಯಿಂಟ್ ಈಸ್, ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಥಾಟ್ಸ್? ಅಯ್ಯೋ ಆರಾಮಾಗಿರೋಣ ಕಣೋ, ಸೀರಿಯಲ್ಲಾಗಿ ನೋಡ್ತಾ ಇರ್ತೀವಿ ನಾವು, ಈ ಥರ ಮ್ಯಾಚ್ಗಳು ನೋಡ್ತಾ ಇರ್ತೀವಿ, ಇಲ್ಲ ನಾನು ಸ್ವಲ್ಪ ದುಡ್ಡನ್ನು ಕೊಟ್ಟು ಯೂಟ್ಯೂಬಿಂದು ಪ್ರೀಮಿಯರ್ ಮೆಂಬರ್ಶಿಪ್ಪು ನೆಟ್ಫ್ಲಿಕ್ಸು ಏನಾದರೂ ಹಾಕ್ಕೊಂಡ್ಬಿಟ್ಟು ನಾವು ಒಳ್ಳೊಳ್ಳೆ ಮೂವೀಸನ್ನು ನೋಡ್ತಾ ಕೂತಿರ್ತೀವಿ. ಇಲ್ಲ ಏನೋ ಈ ರೀತಿ ಟೈಮ್ ಕಿಲ್ಲಿಂಗ್ ಅಂತ ಹೇಳ್ತಾರಲ್ಲ, ವಿ ಟ್ರೈ ಟು ಡೂ ದ ಟೈಮ್ ಕಿಲ್ಲಿಂಗ್. ಇಟ್ ಇಸ್ ನಾಟ್ ಟೈಮ್ ಕಿಲ್ಲಿಂಗ್, ಇಟ್ ಇಸ್ ಆ್ಯಕ್ಚುಲಿ ಕಿಲ್ಲಿಂಗ್. ಟೈಮ್ ಇಸ್ ಕಿಲ್ಲಿಂಗ್ ಅಸ್. ನಾವು ಸಮಯವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದಿಲ್ಲ, ಸಮಯ ನಮ್ಮನ್ನು ಹಾಳು ಮಾಡ್ತಾ ಇದೆ. ಯಾಕೆ ನಾವು ಜೀವನದಲ್ಲಿ ಸಾಧನೆ ಮಾಡ್ಕೊಳ್ತಾ ಇರೋಕ್ಕೆ. ಅದಕ್ಕೆ ಬಿ ಅವೇರ್ ಆಫ್ ಯುವರ್ ಥಾಟ್ಸ್ ಮೈ ಡಿಯರ್ ಯಂಗ್ ಇಂಡಿಯನ್ಸ್.
ಯಾವನ ಬಗ್ಗೆನೋ ಅವಳ ಬಗ್ಗೆನೋ ನೀವು ಆಲೋಚನೆ ಮಾಡ್ತಾ ನಿಮ್ಮ ಜೀವನದಲ್ಲಿ ಸಂಕುಚಿತ ಆಲೋಚನೆಗಳನ್ನು ವೆರಿ ಎಕ್ಕಷ್ಟಿತ್ ಇಂದ್ರಿಯ ಲೆವೆಲಲ್ಲಿ, ಸೆನ್ಸ್ ಲೆವೆಲಲ್ಲೇ ನಿಮ್ಮ ಆಲೋಚನೆಗಳು ಇವತ್ತು ಅಡೋಲೆಸೆಂಟ್ ಏಜು ಮತ್ತು ಯೂತ್ ಟೈಮಲ್ಲಿ ಇರುತ್ತೆ. ಅದಕ್ಕೆ ನೀವೇನಾದರೂ ಕಟ್ಟಿಬದ್ಧ ಆಗಿಬಿಟ್ವಿ ಅಂದರೆ, ಅದೆಲ್ಲ ನೀವು ಸಿಗಾಕೊಂಡ್ರಿ ಅಂದರೆ ಯು ಕೆನಾಟ್ ಅಚೀವ್ ವಂಡರ್ಸ್, ಯು ಕೆನಾಟ್ ಕ್ರಿಯೇಟ್ ವಂಡರ್ಸ್ ಮೈ ಡಿಯರ್ ಯಂಗ್ ಇಂಡಿಯನ್ಸ್. ದಟ್ಸ್ ವೈ ಯು ಶುಡ್ ಹ್ಯಾವ್ ಎ ಹೈಯರ್ ಥಾಟ್ಸ್, ಹೈಯೆಸ್ಟ್ ಥಾಟ್ಸ್. ಎಸ್, ಐ ಶುಡ್ ಬಿ ಅನ್ ಅಚೀವರ್, ಐ ಶುಡ್ ಬಿ ಕಾಂಟ್ರಿಬ್ಯೂಟರ್ ಪರ್ಸನಾಲಿಟಿ. ನಾನು ನಾಳೆ ಒಂದು ಕಂಪ್ನಿ ಮಾಡಿ 10 ಜನರಿಗೆ ಕೆಲಸ ಕೊಡುವಂತ ಆಗಲಿ, ಇಲ್ಲ ನಾನು ಉದಾಹರಣೆಗೆ ಮುಂದೆ MTech ಮಾಡಿ ನಾನು ಏನಾದರೂ ಒಂದು ಸಂಶೋಧನೆಯನ್ನು ಮಾಡಿ ಅದರಿಂದ ನಮ್ಮ ದೇಶ ಮುಂದಕ್ಕೆ ಹೋಗುವಂತೆ ಮಾಡಲಿ. ಫಾರ್ ಅನ್ ಎಕ್ಸಾಂಪಲ್, APJ ಅಬ್ದುಲ್ ಕಲಾಂ, he created a milestone in his field. So let me create a milestone for that which I have to prepare myself ಅಂತ. So be responsible for your thoughts. ಅದಕ್ಕೆ ಪ್ಯೂರ್ ಥಾಟ್ಸ್ ಇರ್ಬೋದು, ಹೈಯರ್ ಥಾಟ್ಸ್ನ ಇಟ್ಕೊಂಡಿರ್ಬೇಕು ಯಾವಾಗಲೂ. ಆ ಥಾಟ್ಸ್ ಯಾಕೆ ಹೈಯರ್ ಥಾಟ್ಸು, ಪ್ಯೂರ್ ಥಾಟ್ಸ್ ಇರಬೇಕು ಅಂದರೆ, ಬಿಕಾಸ್ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸ್ಮೃತಿರ್ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಅಂದರೆ ಇಫ್ ಯು ಆರ್ ಡಿಸೈರಿಂಗ್ ಸಮ್ ಆಬ್ಜೆಕ್ಟ್, ಅದು ಥಾಟ್ ರೂಪದಲ್ಲಿ ಬರುತ್ತೆ. ಆ ಥಾಟು ಆಮೇಲೆ ಅದೊಂದು ಮೈಂಡ್ ಒಳಗಡೆ ಒಂದು ವೇವ್ ಕ್ರಿಯೇಟ್ ಮಾಡುತ್ತೆ. ಅದು ನಿನಗೆ ಆ ರೀತಿಯ ಕೆಲಸವನ್ನು, ಆ ಥಾಟ್ನ ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿಕ್ಕೆ, ಅದನ್ನು ಅನುಭವಿಸ್ಲಿಕ್ಕೆ ಪ್ರೊಪಲ್ ಮಾಡುತ್ತೆ. ದೆನ್ ದ ಥಾಟ್ ಈಸ್ ಕನ್ವರ್ಟ್ as an action, then action leaves a residue that becomes your impression. The amalgamation of the total of all these impressions are nothing but your character. As your character, your personality, as your personality, so your success. ನಿಮ್ಮ ವ್ಯಕ್ತಿತ್ವದಂತೆ ನಿಮ್ಮ ಯಶಸ್ಸು, ನಿಮ್ಮ ವ್ಯಕ್ತಿತ್ವದಂತೆ ನಿಮ್ಮ ಚಾರಿತ್ರ್ಯ, ನಿಮ್ಮ ಚಾರಿತ್ರ್ಯದಂತೆ ನಿಮ್ಮ ಕೆಲಸ, ನಿಮ್ಮ ಕೆಲಸದಂತೆ ನಿಮ್ಮ ಆಲೋಚನೆ, ಇಲ್ಲ ನಿಮ್ಮ ಆಲೋಚನೆಯಂತೆ ನಿಮ್ಮ ಕೆಲಸ. ಹಾಗಾಗಿ ಈ ಥಾಟ್ಸನ್ನು, ಆಲೋಚನೆಗಳನ್ನು ಸರಿಯಾಗಿ ಇಟ್ಕೊಳ್ಬೇಕು. ಸರಿಯಾದ ಆಲೋಚನೆಗಳು ನಾವು ಮಾಡ್ತಾ ಇರಬೇಕು. ತಪ್ಪು ಆಲೋಚನೆಗಳನ್ನು ಮಾಡ್ತಾ ಇದ್ರೆ ನಮ್ಮ ಕೆಲಸಗಳು ಕೂಡ ತಪ್ಪಾಗಿರುತ್ತೆ. ರಾಮ ಮತ್ತು ರಾವಣ ಏನು ವ್ಯತ್ಯಾಸ? ಇಬ್ಬರು ಕೂಡ ಮಹಾನ್ ವ್ಯಕ್ತಿಗಳು, ಇಬ್ಬರಲ್ಲೂ ಕೂಡ ಅದ್ಭುತವಾದ ಶಕ್ತಿ ಇತ್ತು, ಅದಮ್ಯವಾದ ಶಕ್ತಿ ಇತ್ತು. ರಾವಣ ಏನು ತನ್ನ ಕರುಳನ್ನ ಆಚೆಗೆ ತಡೆದು ಅದನ್ನು ವೀಣೆ ಥರ ಮಾಡಿ ಹಾಡನ್ನು ಆಡಿ ಭಗವಂತನ ಹತ್ರ ಅವನ ಆತ್ಮಲಿಂಗವನ್ನೇ ಪಡ್ಕೊಂಡಂತ ಪುರಾಣದಲ್ಲಿ ಅವೆಲ್ಲ ಕೇಳ್ತಾ ಇರ್ತೀವಿ. ಅಂಥ ಶಕ್ತಿ, ಅಂಥ ವಿಲ್ ಪವರ್ ಅವನಲ್ಲಿತ್ತು. ಆದರೆ ಅವನ ಥಾಟ್ಸು ಸರಿಯಾಗಿರಲಿಲ್ಲ, ತಪ್ಪು ಥಾಟ್ಸ್ ಇತ್ತು. ಅವನ ಮೇ ಬಿ ಆ ಪರಸ್ತ್ರೀಯರ ಬಗ್ಗೆ, ಇಲ್ಲ ಇನ್ನೊಬ್ಬರ ಆಸ್ತಿ ಮೇಲೆ, ಇನ್ನೊಬ್ಬರ ಮೇಲೆ ತಪ್ಪು ಕಲ್ಪನೆಗಳು, ತಪ್ಪು ಆಲೋಚನೆಗಳಿದ್ದರಿಂದ ಅವನು ಸತ್ತ, ಅವರ ವಂಶವನ್ನು ನಾಶ ಮಾಡ್ದ, ಅವರ ಇಡೀ ರಾಕ್ಷಸ ಕುಲವನ್ನು ಅವನು ನಾಶ ಮಾಡಿಕೊಂಡ. ಯಾಕೆ? ಬಿಕಾಸ್ ಆಫ್ ರಾಂಗ್ ಥಾಟ್ಸ್. ವೆರಸ್ ರಾವಣಕ್ಕೆ ಪ್ರಾಯಶಃ ಕಂಪೇರ್ ಮಾಡಿದ್ರೆ ಒಂದು ಹಂತದಲ್ಲಿ ರಾವಣನೇ ಇನ್ನೂ ಹೆಚ್ಚು ಫಿಸಿಕಲ್ ಪವರ್ ಇತ್ತು. ಆದರೆ ರಾಮ ಕೊನೆಗೂ ಗೆದ್ದ. ಯಾಕೆ? ಧರ್ಮೋ ರಕ್ಷತೆ ರಕ್ಷತಾ ಸತ್ಯಮೇವ ಜಯತೆ. ಯಾಕಂದರೆ ಇವನಲ್ಲಿ ಧರ್ಮ ಇತ್ತು, ಸತ್ಯ ಇತ್ತು, ಒಳ್ಳೆ ಭಾವನೆಗಳಿತ್ತು. ಅವನ್ನೆಲ್ಲವನ್ನೂ ಕೂಡ ಒಳ್ಳೆಯ ಇದಕ್ಕೋಸ್ಕರ ಮಾಡಿದ ರಾಮ. ಸೊ ಹಾಗಾಗಿ ಅವನ ಥಾಟ್ಸ್ ಪರಿಶುದ್ಧವಾಗಿತ್ತು, ಅವನ ಕೆಲಸಗಳು ಸರಿಯಾಗಿತ್ತು. ಹಾಗಾಗಿ ಯಶಸ್ವಿ ವ್ಯಕ್ತಿಯಾದ. ಸೊ ಬಿ ಅವೇರ್ ಇಫ್ ಯುವರ್ ಥಾಟ್ಸ್ ಅಂತ ಸೆಕೆಂಡ್ ಪಾಯಿಂಟ್. ದ ಥರ್ಡ್ ಈಸ್ ಬಿ ಅವೇರ್ ಆಫ್ ಯುವರ್ ಕಮ್ಯುನಿಕೇಷನ್. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಟೀಚರ್ಸ್ ಜೊತೆ, ನಿಮ್ಮ ಯಂಗ್ಸ್ಟರ್ಸ್ ಜೊತೆ, ನಿಮ್ಮ ಮೇ ಬಿ ಸೀನಿಯರ್ಸ್ ಜೊತೆ, ನಿಮ್ಮ ಜೂನಿಯರ್ಸ್ ಜೊತೆ ನೀವು ಯಾವ ರೀತಿ ಕಮ್ಯುನಿಕೇಷನ್ ಇಟ್ಕೊಳ್ತೀರೋ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಥರ ಇಟ್ಕೊಳ್ತೀರೋ ಆ ರೀತಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ನಿಮ್ಮ ಸೊಸೈಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ನಿಮ್ಮ ಗ್ರೂಪ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಆವಾಗ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಸಕ್ಸಸ್ಗೆ ಆ್ಯಂಡ್ ಫೇಲ್ಯೂರ್ಸ್ಗೆ ಅದು ಕೂಡ ಕಾರಣ ಆಗುತ್ತೆ. ಸೊ ಬಿ ಅವೇರ್ ಆಫ್ ಯುವರ್ ಕಮ್ಯುನಿಕೇಷನ್, ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕಮ್ಯುನಿಕೇಷನ್. ಮಾತಾಡಿದರೆ ಹೋಯಿತು, ಮುತ್ತೊಡೆದರೆ ಹೋಯಿತು ಅಂತ ಹೇಳ್ತೀವಲ್ಲ, ಹಾಗಾಗಿ ಮಾತೆ ಮಾಣಿಕ್ಯ ಅಂತ ಹೇಳ್ತಾರಲ್ಲ, ಆ ಮಾತನ್ನು ಹೆಂಗೆ ಮಾಡ್ತೀರಾ, ಯಾವ ಥರ ಮಾತಾಡ್ತೀರಾ ಅನ್ನೋಂಥದ್ದು ಬಹಳ ಮುಖ್ಯ. ಮತ್ತು ನೀವು ಯಾವುದೇ ಮುಂದೆ ಇಂಟರ್ವ್ಯೂಸಲ್ಲಿ ನೀವು ಯಾವ ಥರ ಮಾತಾಡ್ತೀರಾ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲ ನೋಡ್ತಾರೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತೆಲ್ಲ ಇದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಸೊ ಹಂಗಾಗಿ ಬಿ ಅವೇರ್ ಆ್ಯಂಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕಮ್ಯುನಿಕೇಷನ್. ದ ಫೋರ್ತ್ ಪಾಯಿಂಟ್ ಇನ್ ದ ಸೆಲ್ಫ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಯುವರ್ ಬಿಹೇವಿಯರ್. How do you behave with your teachers? How do you behave with your parents? How do you behave with your friends? How do you behave with your youngsters, with your juniors? Of course, you will be the junior most now. ಇನ್ನೊಂದು ವರ್ಷ ಆದಮೇಲೆ, ಇನ್ನೊಂದು ಸೆಮ್ ಆದಮೇಲೆ, ಇನ್ನೊಂದು ವರ್ಷ ಆದಮೇಲೆ ನಿಮ್ಗೆ ಜೂನಿಯರ್ಸ್ ಬರ್ತಾರೆ. How do you behave? And at the same time, how do you behave with your seniors? That also contribute for your success, my dear young Indians. ಆ ರಾವಣನ ಜಂಬದಿಂದ, ರಾವಣನ ಅಹಂಕಾರದಿಂದ ಅವನ ತಮ್ಮನಾದಂಥ ವಿಭೀಷಣ ಕಳ್ಕೊಂಡ. ವಿಭೀಷಣ ಹೋಗಿ ರಾಮನಿಗೆ ಸಹಾಯ ಮಾಡ್ತಾನೆ, ರಾಮ ಗೆಲ್ಲಲಿಕ್ಕೆ ಅದು ಅವನು ಒಂದು ಕಾರಣ ಆಗ್ತಾನೆ. ಸೊ ಅವನ ಬಿಹೇವಿಯರು ಸರಿ ಇರಲಿಲ್ಲ. ದುರ್ಯೋಧನ ತುಂಬ ಸಭೆಯಲ್ಲಿ ಹಲವಾರು ಗುರುಗಳನ್ನು ತುಂಬ ಅವಮಾನ ಮಾಡ್ತಾನೆ. ಭೀಷ್ಮ ಇರ್ಬೋದು, ದ್ರೋಣಾಚಾರ್ಯ, ಕೃಪಾಚಾರ್ಯ ಇವರೆಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ದುರ್ಯೋಧನ ಜೊತೆಗೆ ನಿಂತ್ಕೊಂಡು ಅವ್ರು ಯುದ್ಧವನ್ನು ಮಾಡ್ತಿದ್ರು ಕೂಡ ಅವ್ರ ಮನಸ್ಸಲ್ಲಿ ಯಾವಾಗಲೂ ಕೂಡ ಪಾಂಡವ್ರಿಗೆಲ್ಲಿ ಅಂತಿತ್ತು. ಯಾಕಂದರೆ ದುರ್ಯೋಧನ ದುರಹಂಕಾರದ ಬಿಹೇವಿಯರ್.
ಸೊ ಹಾಗಾಗಿ ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅವರ್ ಬಿಹೇವಿಯರ್ಸ್. The fourth point, the fourth or fifth point is very, very important. Are you responsible for your time? Time and tide waits for none ಅಂತ ಒಂದು ಇಂಗ್ಲೀಷ್ನಲ್ಲಿ ಮಾತಿದೆ. ನನಗೂ 24 hours, ನಿಮಗೂ 24 hours, ಐನ್ಸ್ಟೀನ್ಗೂ 24 hours, ಐಸಾಕ್ ನ್ಯೂಟನ್ಗೂ 24 hours. ಮೊನ್ನೆಷ್ಟೇ ಶ್ರೀನಿವಾಸ ರಾಮಾನುಜನ್ ಬರ್ತ್ಡೇ, ಮ್ಯಾಥಮೆಟಿಕ್ಸ್ ಡೇ ದಿನ ಶ್ರೀನಿವಾಸ ರಾಮಾನುಜನ್ ಬರ್ತ್ಡೇಯನ್ನು ಆಚರಿಸಿದ್ವಿ. ಅವನಿಗೂ 24 hours ಇತ್ತು. ಆದರೆ ನಮ್ಮೆಲ್ಲರ ಔಟ್ಪುಟ್ಟು ನೋಡಿದ್ವಿ ಅಂದರೆ ಇಟ್ ಈಸ್ ಡಿಫ್ರೆಂಟ್. ವೈ? ಬಿಕಾಸ್ ಹೌ ಆರ್ ಯು ಮೇಕಿಂಗ್ ಯೂಸ್ ಆಫ್ ಯುವರ್ ಟೈಮ್? ನೀವು ಸಮಯವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ, ಸಮಯವನ್ನು ಎಷ್ಟು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಕೂಡ ನಿಮ್ಮ ಯಶಸ್ಸು ನಿರ್ಧಾರ ಆಗುತ್ತೆ. ಸೊ ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಟೈಮ್? ನಮ್ಗೇನಾದರೂ ಕೇಳಿದ್ರೆ ಅಯ್ಯೋ ನಂಗೆ ಟೈಮ್ ಇಲ್ಲ ಅಂತ ನಾವು ಎಷ್ಟೋ ಬಾರಿ ಹೇಳ್ಕೊಳ್ತಾ ಇರ್ತೀವಿ. ಅದು ಜಗತ್ತಿನಲ್ಲಿ ಸಾಧನೆ ಮಾಡಿದಂಥ ಎಲ್ಲ ವ್ಯಕ್ತಿಗಳು ಅವ್ರು ಯಾವತ್ತೂ ಹೇಳಲಿಲ್ಲ ನಮಗೆ ಟೈಮ್ ಇಲ್ಲ ಅಂತೇಳಿ. ಉದಾಹರಣೆಗೆ ಬಾಬರ್ ಆಲಿ ಅಂತ ಹೇಳಿ, is the youngest headmaster in the world, and he comes from India and he comes from the West Bengal. ಅವನು ಸ್ವಾಮಿ ವಿವೇಕಾನಂದರ ಅನುಯಾಯಿ, ಸ್ವಾಮಿ ವಿವೇಕಾನಂದರ ಭಕ್ತ. ದೇ ಅಲೋನ್ ಹೂ ಲಿವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಡೆಡ್ ಮೋರ್ ದೆನ್ ಅಲೈವ್ ಅಂತೇಳಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ಮೈಸೂರು ಮಹಾರಾಜಕ್ಕೆ ಬರೆದಂಥ ಪತ್ರದಲ್ಲಿ ಈ ಅಂಶ ಸಿಗುತ್ತೆ. ಇದನ್ನು ಬರೆದಿರ್ತಾರೆ, ಯಾರು ಇತರರಿಗೋಸ್ಕರ ಬದುಕುತ್ತಾರೋ ಅವರೇ ನಿಜವಾಗ್ಲೂ ಬದುಕಿದಂತೆ, ಉಳಿದವರೆಲ್ಲ ಸತ್ತಂತೆ ಅಂತ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ಇದನ್ನು ಕೇಳಿದ ತಕ್ಷಣ 5-6ನೇ ಕ್ಲಾಸಲ್ಲಿ ಓದ್ತಾ ಇದ್ದಂಥ ಬಾಬರ್ ಆಲಿಗೆ ಪ್ರೇರಣೆ ಸಿಗುತ್ತೆ. ಅವನು ಉತ್ತೇಜಿತನಾಗ್ತಾನೆ. ಸ್ವಾಮಿ ವಿವೇಕಾನಂದರು ನನ್ನ ಗುರುಗಳು ಬಾಬರ್ ಆಲಿಗೆ ಸೊ ನನ್ನ ಗುರುಗಳು ಹೇಳಿದ್ದಾರೆ ಇತರಿಗೋಸ್ಕರ ಏನಾದರೂ ಮಾಡಬೇಕು, ಆವಾಗಲೇ ನಮ್ಮ ನಿಜವಾದ ಜೀವನ ಅಂತ, ಅಂದರೆ ಅನ್ಸೆಲ್ಫಿಶ್ನೆಸ್ ಅಂತ. ನಾನು ಏನು ಮಾಡ್ಬೋದು ಅಂತ. ಮತ್ತು ಅವನು ಮಧ್ಯಮ ತರಗತಿಯಿಂದ ಬಂದವನು, ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲಲ್ಲಿ ಒಂದು ಹಳ್ಳಿಯಿಂದ ಬಂದವನು. ಜಸ್ಟ್ ಈ ವಾಸ್ ಎ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ ಆ್ಯಂಡ್ ಪ್ರಾಬಬ್ಲಿ ಹಿಸ್ ಏಜ್ ವಾಸ್ 11 or 12 ಅಟ್ ದ ಟೈಮ್. ಯೋಚನೆ ಮಾಡಿ, ನಾನೇನಾದರೂ ಮಾಡಬೇಕು ದೇಶಕ್ಕೆ, ನಾನೇನಾದರೂ ಸಮಾಜಕ್ಕೆ ಮಾಡಬೇಕು, 4 ಜನಕ್ಕೆ ನಾನೇನಾದರೂ ಸಹಾಯ ಮಾಡಬೇಕು ಅಂತ ಆಲೋಚನೆ ಬರ್ತಾ ಇದೆ. 5th standard ಬಾಯ್, ಹೌ ಕ್ಯಾನ್ ಈ ಕಾಂಟ್ರಿಬ್ಯೂಟ್ ಸಮಥಿಂಗ್ ಟು ದ ಸೊಸೈಟಿ? ಅಟ್ ದ ಬೆಸ್ಟ್ ಹೌ ಕ್ಯಾನ್ ಈ ಕಾಂಟ್ರಿಬ್ಯೂಟ್ ಅಂದರೆ ಅವ್ನು ಚೆನ್ನಾಗಿ ಓದ್ಕೊಂಡು ಅವ್ರ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ಸಾಕು, ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಅಂತ ಪ್ರಾಯಶಃ ನಮ್ಮಲ್ಲಿ ಕೆಲವರು ನಾವು ಹೇಳ್ಬೋದು. ಇಲ್ಲ ಸ್ವಾಮೀಜಿ 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗ ಅವನೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ? ಅಟ್ಲೀಸ್ಟ್ ಅವ್ನು SLC ಆದರೂ ಆಗಬೇಕು, PUC ಡಿಗ್ರಿ ಆದರೂ ಆಗಬೇಕು, ಇಲ್ಲೊಂದು ಏನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ? ಇದೆಲ್ಲ ಸುಮ್ಮನೆ ಆಗಲ್ಲ ಬಿಡಿ ಅಂತ ಹೇಳಿ ನಾವೆಲ್ಲ ಅಂತೀವಿ. ಆದರೆ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬಾಬರ್ ಆಲಿ ಥಿಂಕಿಂಗ್ ಆ್ಯಂಡ್ ಅವರ್ ಥಿಂಕಿಂಗ್. ಬಾಬರ್ ಆಲಿ ಆಲೋಚನೆ ಮಾಡ್ತಾನೆ, ಬಿಕಾಸ್ ಸ್ವಾಮಿ ವಿವೇಕಾನಂದ ಸೆಡ್ ದೇರ್ ಶುಡ್ ಬಿ ವೇ ಔಟ್ ಅಂತ ಅವ್ನು ಆಲೋಚನೆ ಮಾಡ್ತಾನೆ. ಕೊನೆಗೆ ಅವನಿಗೆ ಒಂದು ಉಪಾಯ ಹೊಳಿತದೆ. ಏನಪ್ಪ ಅಂದರೆ, ಸಿನ್ಸ್ ಐ ಆಮ್ ದ ಸ್ಟೂಡೆಂಟ್ ಆಫ್ 5th class or 6th class, ಸೊ ಐ ಕ್ಯಾನ್ ಹೆಲ್ಪ್ ದ ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಯಾಕಂದರೆ ಅದನ್ನೆಲ್ಲ ಓದ್ಕೊಂಡು ಬಂದಿದ್ದೀನಿ. 5ನೇ ಕ್ಲಾಸ್ 6ನೇ ಕ್ಲಾಸ್ ನಾನು ಓದ್ತಾ ಇರೋದ್ರಿಂದ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡ್ಬೋದಲ್ಲ ಅಂಥೇಳಿ ಹೊರಗಡೆ ಎಲ್ಲೆಲ್ಲ ಒಂದು ಫ್ಲೈಓವರ್ ಮಾಡಿರ್ತಾರೆ ಅವರ ಊರು ಹೊರಗಡೆ. ಆ ಫ್ಲೈಓವರ್ ಕೆಳಗಡೆ ಏನು ಗೋಡೆ ಇತ್ತು, ಗೋಡೆನೇ ಬ್ಲ್ಯಾಕ್ ಬೋರ್ಡ್ ಮಾಡಿಕೊಂಡು ಈ ಬಾಬರಲ್ಲಿ ಆ ಹಳ್ಳಿಲಿದ್ದಂಥ ಬಡ ಮಕ್ಕಳನ್ನು ಕರ್ಕೊಂಡು ಬಂದು 4-5 ಜನ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಅವ್ರಿಗೆ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸು, ಕನ್ನಡ ಬೆಂಗಾಲಿ, ಇಂಗ್ಲೀಷು, ಹಿಂದಿ ಹೇಳ್ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ, ಒಂದು ಪಾಠ ಚೆನ್ನಾಗಿ ಮಾಡ್ತಿರ್ತಾನೆ, ಇಷ್ಟಪಡ್ತಾರೆ, ಆ ಮಕ್ಕಳು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಅದು ನೋಡಿ ಕೊನೆಗೊಂದು ಯಾರೋ ಒಂದು ಪೇಪರ್ ಕವರೇಜ್ ಸಿಗುತ್ತೆ, ಅದಕ್ಕೆ ಕೆಲವರು ದುಡ್ಡನ್ನು ಸಹಾಯ ಮಾಡ್ತಾರೆ. ಕೊನೆಗೊಂದು ಟ್ಯೂಷನ್ ಸೆಂಟರ್ ಇಡ್ತಾನೆ. ಆ ಟ್ಯೂಷನ್ ಸೆಂಟ್ರಲ್ಲಿ ಫ್ರೀಯಾಗಿ ಎಜುಕೇಷನ್ ಮಾಡ್ತಾನೆ. SLC ಮುಗಿಯೋಷ್ಟರಲ್ಲಿ ಅವನೊಂದು ಸ್ಕೂಲನ್ನೇ ತೆಗೆದಿರ್ತಾನೆ. ಆ ಸ್ಕೂಲ್ಗೆ ಅವನು ಹೆಡ್ ಮಾಸ್ಟ್ರು. ಇವತ್ತು ಕೂಡ ಅವನ PG ಪೋಸ್ಟ್ ಗ್ರ್ಯಾಜುಯೇಷನ್ನ ಅವನು ಪರ್ಸ್ಯೂ ಮಾಡ್ತಾನೆ. ಸೆಕೆಂಡ್ ಇಯರ್ ಐ ಥಿಂಕ್ ನಾನು ಹೋದ ವರ್ಷ ಮೀಟ್ ಮಾಡಿದಾಗ ಅವನು ಫಸ್ಟ್ ಇಯರ್ MA ಇದೆ, ಈಗ ಸೆಕೆಂಡ್ ಇಯರ್ MA ಬಂದಿರುತ್ತೆ. ಸೊ ಅವನು PG ಮಾಡ್ತಾ ಇದ್ದಾನೆ, ಇಲ್ಲ PG ಜಸ್ಟ್ ಮುಗ್ದಿರ್ಬೋದು. ಆದರೆ ಅಷ್ಟೊತ್ತಿಗಾಗಲೇ ಹಿ ಈಸ್ ರನ್ನಿಂಗ್ ಎ ಸ್ಕೂಲ್ where 800 students residentially there with free boarding and lodging facility has been given by Babar Ali for the young Indians, for the young students of the Bengal. See, ನಮಗೇನಾಗುತ್ತೆ, ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಆಲೋಚನೆ ಮಾಡ್ತಿರ್ತೀವಿ. ಬಟ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಥಾಟ್ಸ್, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಆ್ಯಕ್ಷನ್ಸ್, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಬಿಹೇವಿಯರ್ಸ್. ಸೊ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಟೈಮ್ ಆ್ಯಂಡ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ವ್ಯಾಲ್ಯೂಸ್ ಆಲ್ಸೋ. ನೆಕ್ಸ್ಟ್ ಐ ಆಮ್ ಕಮಿಂಗ್ ಟು ಟೆಲ್ ದಿಸ್. ಸೊ ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ವ್ಯಾಲ್ಯೂಸ್? ಸೊ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ವ್ಯಾಲ್ಯೂ, ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ವ್ಯಾಲ್ಯೂಸ್ ಆಲ್ಸೋ. ದಟ್ಸ್ ವೈ ಹಿ ವಾಸ್ ಏಬಲ್ ಟು ಕ್ರಿಯೇಟ್ ಎ ಹಿಸ್ಟ್ರಿ. ಇವತ್ತು ನೀವು CBSE ಇದು ಫಸ್ಟ್ PUC ಟೆಕ್ಸ್ಟ್ ಬುಕ್ ತೆಗೆದಾಗ ಬಾಬರ್ ಆಲಿ ಬಗ್ಗೆ ಮಾತಾಡ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ರಾಷ್ಟ್ರಕವಿ ಕುವೆಂಪುರವ್ರದ್ದು ಮೊನ್ನೆ ಅಷ್ಟೇ ಬರ್ತ್ಡೇ ಆಯಿತು, ನಿನ್ನೆ ಅಷ್ಟೇ ಆಯಿತು. ರಾಷ್ಟ್ರಕವಿ ಕುವೆಂಪುರವ್ರ ಬಗ್ಗೆ ನಾವು ಓದ್ತೀವಿ, ಅಂಬಿಕಾತನ ದತ್ತನ ಬಗ್ಗೆ ಓದ್ತೀವಿ, ವಿಶ್ವೇಶ್ವರಯ್ಯನ ಬಗ್ಗೆ ಓದ್ತೀವಿ, ಶ್ರೀನಿವಾಸ ರಾಮಾನುಜಂ ಬಗ್ಗೆ ಓದ್ತೀವಿ, ಸರ್ CV ರಾಮನ್ ಬಗ್ಗೆ ಓದ್ತೀವಿ, ಮಹಾತ್ಮ ಗಾಂಧೀಜಿ ಓದ್ತೀವಿ, ಬೋಸ್ ಬಗ್ಗೆ ಓದ್ತೀವಿ, ಮಹಾರಾಣಾ ಪ್ರತಾಪ್ ಬಗ್ಗೆ ಓದ್ತೀವಿ. ಅವರೆಲ್ಲ ಹಿಸ್ಟ್ರಿ ಕ್ರಿಯೇಟ್ ಮಾಡಿದವರು 100, 200, 500, 1000 ವರ್ಷಗಳ ಹಿಂದೆ ಇದ್ದವರು.
ಆದರೆ ಇನ್ನೂ ಜೀವಂತವಾಗಿದ್ದಾನೆ. 22-23 ವರ್ಷದ ಒಬ್ಬ ತರುಣ, 22-23 ವರ್ಷದ ಯುವಕ, ಅವನು ಇನ್ನೂ ಎಜುಕೇಷನೇ ಕಂಪ್ಲೀಟ್ ಆಗಿಲ್ಲ. ಆಗ್ಲೇ ಅವನ ಜೀವನದ ಸಾಧನೆ, ಅವನ ಯಶೋಗಾಥೆ ಆಗಲೇ ಟೆಕ್ಸ್ಟ್ ಬುಕ್ಕಲ್ಲಿ ಪಠ್ಯ ವಿಷಯವಾಗಿ ಬಂದಿದೆ. ಹೇಗೆ ಸಾಧ್ಯ ಆಯಿತು? ಬಿಕಾಸ್ ಆಫ್ ಹಿಸ್ ಅಚೀವ್ಮೆಂಟ್ಸ್, ಬಿಕಾಸ್ ಈ ವ್ಯಾಲ್ಯೂಸ್, ಬಿಕಾಸ್ ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ಹಿಸ್ ವ್ಯಾಲ್ಯೂಸ್. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಮೈ ಡಿಯರ್ ಯಂಗ್ ಫ್ರೆಂಡ್ಸ್, ವ್ಯಾಲ್ಯೂ ದ ವ್ಯಾಲ್ಯೂ, ದೆನ್ ಯುವರ್ ಲೈಫ್ ವಿಲ್ ಹ್ಯಾವ್ ಎ ವ್ಯಾಲ್ಯೂ ಅಂತ. ನೀವು ಮೌಲ್ಯವನ್ನು ಕೊಟ್ಟರೆ, ವಾಟ್ ಈಸ್ ಗುಡ್, ವಾಟ್ ಈಸ್ ರೈಟ್, ವಾಟ್ ಐ ಆಮ್ ಸಪೋಸ್ ಟು ಡು, ವಾಟ್ ಐ ಆಮ್ ನಾಟ್ ಸಪೋಸ್ ಟು ಡು ಅಂತ ಅದೊಂದಿರ್ಬೋದು, ಹೆಲ್ಪಿಂಗ್ ನೇಚರ್ ಇರ್ಬೋದು, ಇಲ್ಲ ಸತ್ಯ ಅಂತ ಇರ್ಬೋದು, ಇಲ್ಲಾಂದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಹೈಯರ್ ವ್ಯಾಲ್ಯೂಸ್ಗೆ ನಾವು ವ್ಯಾಲ್ಯೂ ಕೊಟ್ವಿ ಅಂದರೆ, ಅದಕ್ಕೆ ನಾವು ಬೆಲೆಯನ್ನು ಕೊಟ್ವಿ ಅಂತಂದರೆ ನಮ್ಮ ಜೀವನಕ್ಕೊಂದು ಬೆಲೆ ಸಿಗುತ್ತೆ ಅಂತ. ಅದಕ್ಕೆ ವ್ಯಾಲ್ಯೂ ದ ವ್ಯಾಲ್ಯೂ, ದೆನ್ ಯುವರ್ ಲೈಫ್ ವಿಲ್ ಹ್ಯಾವ್ ಎ ವ್ಯಾಲ್ಯೂ ಅಂತ. ದಟ್ಸ್ ವಾಟ್, ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ವ್ಯಾಲ್ಯೂಸ್? This Babar Ali valued the values. Swami Vivekananda said, unselfishness is a more paying, but people don't have patience to practice it anta. So unselfish value ge value kotta Babar Ali, adanna tumba serious ಆಗಿ ತೆಗೆದುಕೊಂಡ, ಗಂಭೀರವಾಗಿ ತೆಗೆದುಕೊಂಡ. he was responsible for that value, unselfishness. Then he created a history. He has become a celebrity today. From so many countries he has been called, and probably maybe 20 or 30 or 40 different prizes, different awards has been awarded for this Babar Ali at the young age 21 or 22 or 23. So are you responsible for your values? The last point in the self-responsibility, the last component in the self-responsibility is, are you responsible for your happiness? Yes, happiness is a deliberate choice. We have to make it. ನಾನು ಸಂತೋಷವಾಗಿರಬೇಕು, ಎಲ್ಲರಿಗೂ ಆಸೆ ಇದೆ. ನಾನು ಆನಂದವಾಗಿರಬೇಕು, ಎಲ್ಲರಿಗೂ ಆಸೆ ಇದೆ. ಆದರೆ ನಾನು ಸಂತೋಷವಾಗಿರಬೇಕು, ನಾನು ಆನಂದವಾಗಿರಬೇಕು ಅಂತೇಳಿ ನಾನು ಅದನ್ನು ನಿರ್ಧಾರ ಮಾಡಬೇಕು. ಅದಕ್ಕೆ ನಾನು ಕೃಷಿ ಮಾಡಬೇಕು, ಅದಕ್ಕೆ ನಾನು ಕಷ್ಟಪಡಬೇಕು, ಅದಕ್ಕೋಸ್ಕರ ನಾನು ಕೆಲಸವನ್ನು ಮಾಡಬೇಕು, ಅದಕ್ಕೋಸ್ಕರ ನನ್ನ ಶ್ರಮವನ್ನು ಪಡಬೇಕು. ಸೊ ಐ ಆಮ್ ಎ ರೆಸ್ಪಾನ್ಸಿಬಲ್ ಫಾರ್ ಮೈ ಹ್ಯಾಪಿನೆಸ್. ಸಮನ್ ಕೆನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮೈ ಹ್ಯಾಪಿನೆಸ್ ಆರ್ ಅನ್ಹ್ಯಾಪಿನೆಸ್. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಹ್ಯಾಪಿನೆಸ್ ಆ್ಯಂಡ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಅನ್ಹ್ಯಾಪಿನೆಸ್ ಟೂ. ಸೊ ಆರ್ ಯು ರೆಸ್ಪಾನ್ಸಿಬಲ್ ಫಾರ್ ಯುವರ್ ಹ್ಯಾಪಿನೆಸ್? ನಾನು ಜೀವನದಲ್ಲಿ ಆನಂದವಾಗಿರಬೇಕು ಅಂತ ನಿರ್ಧಾರ ಮಾಡಬೇಕು. ನಾವು ಏನೇ ಬರಲಿಯಪ್ಪ, ನಾವು ಆನಂದವಾಗಿರ್ತೀವಿ, ಶಾಂತಿಯಿಂದ ಇರ್ತೀವಿ, ನೆಮ್ಮದಿಯಿಂದ ಇರಬೇಕು ಅಂತಿದ್ರೆ ನೀವು ಆ ಜವಾಬ್ದಾರಿನ ತೆಗೆದುಕೊಳ್ಬೇಕು. ಅದಕ್ಕೆ ಬೇಕಾದಂಥ ಕೆಲಸವನ್ನು ನೀವೇ ಮಾಡಬೇಕು, ಅದಕ್ಕೆ ಬೇಕಾದಷ್ಟು ಶ್ರಮವನ್ನು, ಲೇಬರ್ನ ನೀವೇ ಮಾಡಬೇಕು ಯುವ ಮಿತ್ರರೇ. ಸೊ ಬೀಯಿಂಗ್ ಹ್ಯಾಪಿ ಈಸ್ ಎ ಚಾಯ್ಸ್. ಉದಾಹರಣೆಗೆ ಪ್ರಾಯಶಃ ಇವತ್ತಿನ ಯಂಗ್ ಐಕಾನ್ ಯಾರಪ್ಪ ಅಂದರೆ ರವಿಡಿ ಚಣ್ಣನವರು. ರೆವಿಡಿ ಚಂದ್ರ IPS ಆಫೀಸರ್ ಆಗಿದೆ. ಇವತ್ತು ಸಿಂಗಮ್ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರು ಮೀಸೆ ಬಿಟ್ಟಂಥ ರೀತಿಯಲ್ಲಿ ಎಲ್ಲರೂ ಹಲವಾರು ಯುವಕರು ಕೆಲವರೆಲ್ಲ ಮೀಸೆ ಬಿಡೋಕ್ಕೆಲ್ಲ ಟ್ರೈ ಮಾಡ್ತಿರ್ತಾರೆ. ಇಟ್ ಇಸ್ ಓನ್ಲಿ ಇಮಿಟೇಷನ್. ವಿ ಶುಡ್ ನಾಟ್ ಇಮಿಟೇಟ್ ದ ಪೀಪಲ್, ವಿ ಶುಡ್ ಫಾಲೋ ದ ಪೀಪಲ್. ಅವ್ರು ಹಾಕದಂತೆ ಬಟ್ಟೆ, ಅವ್ರು ಹಾಕದಂಥ ಹೇರ್ ಸ್ಟೈಲು, ಅವ್ರು ಬಿಟ್ಟಂಥ ಮೀಸೆ, ಅದನ್ನು ನಾವು ಮಾಡಿಬಿಟ್ರೆ ನಾವು ರೆವಿಡಿ ಚಣ್ಣನವರಲ್ಲಿ ಯಾರು ಸೆಲೆಬ್ರಿಟಿಗಳಾಗಲ್ಲ. ವಿ ಶುಡ್ ನಾಟ್ ಇಮಿಟೇಟ್, ಇನ್ಸ್ಟೆಡ್ ವಿ ಶುಡ್ ಫಾಲೋ. ಹೌ ಹಿ ವಾಸ್ ಅನ್ ಅಚೀವರ್, ಹೌ ಹಿ ಬಿಕೇಮ್ ಎ ಕಾಂಟ್ರಿಬ್ಯೂಟರ್ ಪರ್ಸನಾಲಿಟಿ ಅಂತ ಅರ್ಥ ಮಾಡಿಕೊಂಡು, ವಾಟ್ ಆರ್ ದ ವ್ಯಾಲ್ಯೂಸ್ he practiced in his life, how he struggled ಅಂತ ನಾವು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಅದನ್ನು ನಮ್ಮದೇ ಆದ ರೀತಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ, ನಮ್ಮ ಜೀವನದಲ್ಲಿ ಅದನ್ನು ಪ್ರಾಕ್ಟೀಸಿಗೆ ತರುವಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಾವು ಒಂಥರ ಸೆಲೆಬ್ರಿಟಿಗೆ ಆಗ್ತೀವಿ. ಅದು ಸೊ ವಿ ಶುಡ್ ಫಾಲೋ ದ ಗ್ರೇಟ್ ಪೀಪಲ್, ವಿ ಶುಡ್ ನಾಟ್ ಇಮಿಟೇಟ್ ದ ಎನಿ ಸೆಲೆಬ್ರಿಟೀಸ್ ಆರ್ ಗ್ರೇಟ್ ಪೀಪಲ್. ಏನು ಇದೊಂದು ಕಿವಿ ಮಾತು ನಿಮ್ಮ ಯಂಗ್ಸ್ಟರ್ಸ್ಗೆ. ಸೊ ಅವರು ಯಂಗ್ಸ್ಟರ್ ಆಗಿದ್ದಾಗ ನೀವು ರಜಾ ಬಂದರೆ ನಾವೆಲ್ಲಿ ಹೋಗೋದು? ಒಕನಕಲ್ ಫಾಲ್ಸ್ಗೆ ಹೋಗೋಣ, ಇಲ್ಲ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ, ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಇಲ್ಲ ನಂಜನಗೂಡಿಗೆ ಹೋಗೋಣ, ಇಲ್ಲ ಗೋವಾಗೆ ಹೋಗೋಣ, ಇಲ್ಲಾಂದರೆ ಊಟಿಗೆ ಹೋಗೋಣ ಅಂತ ನೀವು ಪ್ರಾಯಶಃ ನಿಮ್ಮಲ್ಲೆಲ್ಲ ಆಲೋಚನೆ ಮಾಡ್ತಿರ್ತೀರ, ಪ್ಲ್ಯಾನು ಮಾಡ್ತೀರ, ಎಷ್ಟೋ ಸರಿ ಹೋಗಿ ಬರ್ತೀರ, ಫೈನ್. ಆದರೆ ಈ ರೆಡಿವಿ ಚಣ್ಣನವರು 16-17-18ನೇ ವರ್ಷದಲ್ಲಿ ಅವ್ರಿಗೆ ರಜಾ ಬಂದರೆ ಅವ್ರು ಯೋಚನೆ ಮಾಡ್ತಿದ್ರಂತೆ, ನಾನು ಯಾವ ಮಂಡಿಗೆ ಹೋಗಲಿ ಅಂತ. ಅಂದರೆ ಈ APMC ಯಾರ್ಡ್ ಅಂತ ನಾವು ಹೇಳ್ತೀವಲ್ಲ, ಯಾವ ಯಾರ್ಡ್ಗೆ ಹೋಗಲಿ ನಾನು, ಯಾಕೆ ಎಲ್ಲಿ ಹೋದರೆ ನನಗೆ ಕೂಲಿ ಸಿಗುತ್ತೆ. ಅಂದರೆ ಅವರು ರಜದ ದಿವಸಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಹೋಗಿ ಮೂಟೆಗಳನ್ನು ಎತ್ತು ಕೂಲಿ ಕೆಲಸ ಮಾಡಿ ಬರುವಂಥ ಹಣವನ್ನು ಕೂಡಿಟ್ಕೊಳ್ತಾ ಇದ್ರು. ಪ್ರತಿ ದಿವಸ ಬೆಳಗ್ಗೆ ಸ್ಕೂಲು ಕಾಲೇಜ್ ಆದಮೇಲೆ ಸಾಯಂಕಾಲ ಹೋಗಿ ಅವರು ಡಿಶ್ ವಾಷರ್ ಆಗಿ ಹೋಟ್ಲಲ್ಲೋ ಕ್ಲಬ್ಬಲ್ಲೋ ಎಂಜಿಲ್ ತಟ್ಟೆಯನ್ನು, ಎಂಜಿಲ್ ಕಪ್ಪುಗಳನ್ನು ಕುಡ್ದಿರೋದನ್ನು ತೊಳಿತಾ ಇದ್ರು. ಅದು ಡೇ ಟು ಡೇ ಅವನ ಜೀವನಕ್ಕೆ ಬೇಕಾಗುವಂಥ ಖರ್ಚಿಗೆ ಅದಾಗ್ತಿತ್ತು. ಇನ್ನು ಎಕ್ಸ್ಟ್ರಾ ಅವನ ಎಜುಕೇಷನ್ ಎಕ್ಸ್ಪೆನ್ಸಸ್ ಬೇಕು ಅಂತ ರೆವಿಡಿ ಚಣ್ಣನವರು ರಜಾ ದಿವಸಗಳಲ್ಲಿ ಅವರು ಕೂಲಿ ಕೆಲಸವನ್ನು ಎಕ್ಸ್ಟ್ರಾ ಮಾಡಿ ಅದು ಬಂದಂಥ ಹಣವನ್ನು ಕೂಡಿಟ್ಕೊಳ್ತಾ ಬರ್ತಾರೆ. ಡಿಗ್ರಿ ಮುಗಿದ ಮೇಲೆ ಹೈದ್ರಾಬಾದ್ಗೆ ಹೋಗಿ ಆ ಕೂಡಿಟ್ಕೊಂಡ ಹಣದಲ್ಲೇ ಅವ್ರ ಎಜುಕೇಷನ್ನ ಮುಗಿಸ್ಕೊಂಡು ಹೈದ್ರಾಬಾದಲ್ಲೊಂದು ಟ್ರೈನಿಂಗ್ ಸೆಂಟ್ರಿಗೆ ಹೋಗ್ತಾರೆ. ಟ್ರೈನಿಂಗ್ ಸೆಂಟ್ರಲ್ಲಿ ಹೋಗಿ ಆ ಎಜುಕೇಷನ್ನ ಪಡ್ಕೊಂಡು ಮತ್ತು ಧಾರವಾಡದ ಲೈಬ್ರರಿಲಿ, ಗದಗಿನ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಇದ್ಕೊಂಡು ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಓದ್ಕೊಂಡು ದೆನ್ ಹಿ ಬಿಕಮ್ಸ್ ದ IPS ಆಫೀಸರ್. ನೌ ಹಿ ಹ್ಯಾಸ್ ಕ್ರಿಯೇಟೆಡ್ ಅನ್ ಹಿಸ್ಟ್ರಿ, ಹಿ ಹ್ಯಾಸ್ ಕ್ರಿಯೇಟೆಡ್ ಅನ್ ಇಂಪ್ಯಾಕ್ಟ್, ಹಿ ಹ್ಯಾಸ್ ವಾಕ್ಡ್ ಆ್ಯಂಡ್ ಮೆನಿ ಪೀಪಲ್ ವಾಂಟ್ ಟು ವಾಕ್ ಇನ್ ಹಿಸ್ ಫುಟ್ ಸ್ಟೆಪ್ಸ್.
So he was responsible for his happiness, he was responsible for his dreams, he was responsible for his contentment, my dear young Indians. ನೀವು ಆ ರೀತಿ ಒಂದು ಸಕ್ಸಸ್ಫುಲ್ ಪೀಪಲ್ ಆಗಬೇಕು ಅಂತಂದರೆ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡ್ರೀಮ್ಸ್, ಫಾರ್ ಯುವರ್ ಪ್ಯಾಷನ್ಸ್, ಫಾರ್ ಯುವರ್ ಕಂಟೆಂಟ್ಮೆಂಟ್, ಫಾರ್ ಯುವರ್ ಹ್ಯಾಪಿನೆಸ್, ಮೈ ಡಿಯರ್ young Indians. The third component, the last component, the third component of the self-confidence, ಆ ಶ್ರದ್ಧಾ, ಆತ್ಮವಿಶ್ವಾಸ is self-direction. What is this self-direction? Self-direction ಅಂದರೆ having a ideal, proper, right, correct ideal and having a correct picture about it and striving for that is called self-direction. ಜೀವನದಲ್ಲಿ ಯಾರೋ ಹೇಳಿದ್ರು ಅಂತ ನಾನು ಮಾಡಬೇಕು ಅಂತಲ್ಲ, ನನಗೆ ನಾನು ಈ ರೀತಿ ನನ್ನ ಜೀವನವನ್ನು ಮಾಡಬೇಕು, ಈ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು, ಈ ರೀತಿಯಾದ ನನ್ನ ಜೀವನದಲ್ಲಿ ಮೈಲುಗಳನ್ನು ನಾನು ಹಾಕ್ಕೊಳ್ಬೇಕು, ಮೈಲ್ ಸ್ಟೋನ್ಗಳನ್ನು ನಾನು ಸಾಧಿಸ್ಕೊಂಡು ಹೋಗಬೇಕು ಅಂಥೇಳಿ ನಾನು ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಂಡು ಅದರತ್ತ ನಾನು ಹೋಗಬೇಕು. ಉದಾಹರಣೆಗೆ SLC ಸ್ಟೂಡೆಂಟ್ಸ್ಗೋ, 10th ಸ್ಟೂಡೆಂಟ್ಸ್ಗೋ, PU ಸ್ಟೂಡೆಂಟ್ಸ್ಗೋ ಯಾರಿಗಾದ್ರೂ ಕೇಳ್ತಿದ್ರೆ ವಾಟ್ ಡು ಯು ವಾಂಟ್ ಟು ಬಿಕಮ್, ವಾಟ್ ಡು ಯು ವಾಂಟ್ ಟು ಅಚೀವ್ ಅಂತಂದರೆ ಪ್ರಾಯಶಃ ಪ್ರಾಬಬ್ಲಿ 60-70% ಆಫ್ ದ ಯಂಗ್ ಇಂಡಿಯನ್ಸ್ ಆರ್ ದ ಸ್ಟೂಡೆಂಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಟೆಲ್. ರಿಸಲ್ಟ್ ಬಂದಮೇಲೆ ನೋಡ್ತೀವಿ, ನಮ್ಮ ಅಪ್ಪನ ಕೇಳ್ತೀವಿ, ನಮ್ಮ ಅಮ್ಮನ ಕೇಳ್ತೀವಿ, ನಮ್ಮ ಟೀಚರ್ಸನ್ನು ಕೇಳಬೇಕು, ನಮ್ಮ ಫ್ರೆಂಡ್ಸನ್ನ ಅವ್ರೇನು ಸಬ್ಜೆಕ್ಟ್ ತೊಗೊಳ್ತಾರೆ ನೋಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಬಿಟ್ಟರೆ ಇದಮಿತ್ತ ಮತ್ತು ಹೀಗೆ ಅಂತ ಹೇಳಿ ಅವ್ರು ಹೇಳಲಿಕ್ಕೆ ಆಗ್ತಾ ಇರಲ್ಲ. ಯಾಕಪ್ಪ ಅಂತಂದರೆ ಅವ್ರಿಗೊಂದು ಸ್ಪಷ್ಟವಾದ ಗೋಲ್ ಇರಲ್ಲ. ಅದೇ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಒನ್ ಆಫ್ ದ ಸ್ಪೀಚಲ್ಲಿ, ಪ್ರಾಯಶಃ 1960s ಅಂತ ಕಾಣುತ್ತೆ, 1960 or 70 ಬಿಟ್ವೀನಲ್ಲಿ ಇವರು ಅಮೇರಿಕನ್ಸು ಮೂನಲ್ಲಿ ಲ್ಯಾಂಡ್ ಆದರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಕಾಂಟ್ರವರ್ಸೀಸ್ ಇದೆ, ಅದೇನಾದರೂ ಆಗಲಿ. ಅದನ್ನು ಉಲ್ಲೇಖ ಇಟ್ಕೊಂಡು APJ ಅಬ್ದುಲ್ ಕಲಾಂ ಹೇಳ್ತಾರೆ, ಇಟ್ ಈಸ್ ನಾಟ್ ದಟ್ ಅಮೇರಿಕನ್ಸ್ ಹೂ ಲ್ಯಾಂಡೆಡ್ ಫಸ್ಟ್ ಆನ್ ದ ಮೂನ್, ರಾದರ್ ಇಟ್ ಇಸ್ ಇಂಡಿಯಾ ಅಂತ. ಇಟ್ ಇಸ್ ಅಗೇನ್ಸ್ಟ್ ಹಿಸ್ಟ್ರಿ, ಅಗೇನ್ಸ್ಟ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಎವ್ರಿ ಒನ್ ವಾಸ್ ಡೌನ್ ಫೌಂಡೆಡ್. ಹೌ ದಿಸ್ APJ ಅಬ್ದುಲ್ ಕಲಾಂ ಕ್ಯಾನ್ ಮೇಕ್ ಸಚ್ ಎ ಲೈ, ಸಚ್ ಎ ರಾಂಗ್ ಇನ್ಫಾರ್ಮೇಷನ್, ಹೌ ಕ್ಯಾನ್ ಈ ಮೇಕ್ ಎ ಸಚ್ ಎ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಆವಾಗ ಅವ್ರು ಮುಂದುವರೆದು ಹೇಳ್ತಾರೆ, ಬಿಕಾಸ್ ದಿಸ್ APJ ಅಬ್ದುಲ್ ಕಲಾಂ ವೆನ್ ವಾಸ್ ಅ ಸ್ಮಾಲ್ ಬಾಯ್, ವೆನ್ he was studying the 6th or 7th standard in the Rameshwaram village, when my teacher told that you should also create a satellite or a vehicle where it will travel in the air, travel in the sky ಅಂತ ಹೇಳಿದ್ರಲ್ಲ ನಾನು ಚಿಕ್ಕ ಹುಡುಗ ಇದ್ದಾಗ, ಅವತ್ತೇ ನಾನು ಡಿಸೈಡ್ ಮಾಡಿದೆ ಈ ರೀತಿ ವೆಹಿಕಲನ್ನು ಮಾಡಬೇಕು ಅಂತ. ಸೊ ಮೆಂಟಲಿ ಹ್ಯಾಡ್ ಲ್ಯಾಂಡೆಡ್ ಇನ್ ದ ಮೂನ್, ಹ್ಯಾಡ್ ಲ್ಯಾಂಡೆಡ್ ಇನ್ ದ ಸಮ್ ಅದರ್ ಪ್ಲಾನೆಟ್ಸ್ ಅಂತ ಹೇಳಿ. ಸೊ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಲ್ಯಾಂಡ್ ಅಂತ, ಅಂದರೆ ಥಾಟ್ಸ್ ಲೆವೆಲಲ್ಲಿ ಇತ್ತು ಅಂತ ಹೇಳಿ APJ ಅಬ್ದುಲ್ ಕಲಾಂ ಹೇಳ್ತಾರೆ. ಸೊ 6th or 7th ಸ್ಟ್ಯಾಂಡರ್ಡ್ ಅವ್ರ ಸೈನ್ಸ್ ಆರ್ ಮ್ಯಾಥ್ಸ್ ಟೀಚರ್ ವಿಚ್ ಹಿ ಸೋಡ್ ದ ಸೀಡ್ ಇನ್ APJ ಅಬ್ದುಲ್ ಕಲಾಂಸ್ ಮೈಂಡ್, ದಟ್ ಬಿಕೇಮ್ ಹಿಸ್ ಡ್ರೀಮ್, ದಟ್ ಬಿಕೇಮ್ ಹಿಸ್ ಪ್ಯಾಷನ್, ದಟ್ ಬಿಕೇಮ್ ಹಿಸ್ ಡೈರೆಕ್ಷನ್, ದಟ್ ಬಿಕೇಮ್ ಹಿಸ್ ಗೋಲ್. ಆ್ಯಂಡ್ ಟುಡೇ ವಾಟ್ ಎವರ್ ವಿ ಸಿ, ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳಿ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವೇನು APJ ಅಬ್ದುಲ್ ಕಲಾಂ ಬಗ್ಗೆ ಮಾತಾಡ್ತೀವಲ್ಲ, ಅದೆಲ್ಲ 6ನೇ ಕ್ಲಾಸಲ್ಲ ಇಲ್ಲ 7ನೇ ಕ್ಲಾಸ್ ಓದ್ತಿದ್ದಾಗಲೇ ಆವಾಗಲೇ ಅವರು ಒಂದು ಗುರಿಯನ್ನು ಇಟ್ಕೊಂಡು ಈ ಗುರಿಯತ್ತ ಹೋಗಬೇಕು ಅಂತ ಅವರು ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ರು ಯುವ ಮಿತ್ರರೇ. ಹಾಗಾಗಿ ಅವರು ಜೀವನದಲ್ಲಿ ಸಾಧನೆ ಮಾಡಲಿಕ್ಕಾಯಿತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ನಮ್ಮ ಗುರಿಯನ್ನು ನಾವು ಇಟ್ಕೊಳ್ಬೇಕು. ವಿ ಶುಡ್ ಫಿಕ್ಸ್ ಅವರ್ ಗೋಲ್ಸ್. ವಾಟ್ ಶುಡ್ ಐ ವಾಂಟ್, ವಾಟ್ ಶುಡ್ ಐ ಬಿಕಮ್, ವಾಟ್ ಈಸ್ ಮೈ ಗೋಲ್ ಅಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಆ ಗೋಲ್ ಇಟ್ಕೊಳ್ಬೇಕು. ಆ್ಯಂಡ್ ಹೌ ಶುಡ್ ಐ ಅಚೀವ್, ವಾಟ್ ಈಸ್ ದ ಪಾತ್ ಐ ಹ್ಯಾವ್ ಟು ಟೇಕ್, ಮೀನ್ಸ್ ವಾಟ್ ಈಸ್ ದ ಮೀನ್ಸ್, ವಾಟ್ ಆರ್ ದ ಮೀನ್ಸ್ ಟು ಅಚೀವ್ ಇಟ್ ಅಂತ ನಾವು ಅರ್ಥ ಮಾಡಿಕೊಂಡು ನಾವು ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗತ್ತೆ. ಇದು ಯಾಕೆ ಬೇಕು? ಇದಕ್ಕೆ ರಾಷ್ಟ್ರಕವಿ ಕುವೆಂಪುರು ತುಂಬ ಚೆನ್ನಾಗಿ ಹೇಳ್ತಾರೆ ಒಂದು ಕಡೆ, ಹಿಂದೆ ಗುರುವಿದ್ದ ಮುಂದೆ ಗುರಿಯಿತ್ತು, ಸಾಗಿತ್ತು ರಣಧೀರರ ಹಿಂಡು, ಇಂದು ಹಿಂದೆ ಗುರುವಿಲ್ಲ ಮುಂದೆ ಗುರಿಯಿಲ್ಲ, ಸಾಗಿದೆ ರಣ ಹೇಡಿಗಳ ಹಿಂಡು ಅಂತ. ಉದಾಹರಣೆಗೆ ಪ್ರಾಯಶಃ ನಿಮಗೆ ಈಗ ಆಫ್ಲೈನ್ ಕ್ಲಾಸಸ್ ಇದೆ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿರ್ಬೋದು, ಇಲ್ಲ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ನೀವು ನಿಮ್ಮ ಕಾಲೇಜಿಗೆ ಬರಬೇಕು ಅಂತ ನಿರ್ಧಾರ ಮಾಡ್ಕೊಂಡು ನೀವು ಬರ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಒಬ್ಬ ಮೆಸೇಜ್ ಹಾಕ್ತಾನೆ, ಒಂದು ಒಳ್ಳೆ ಫಿಲಮ್ ಬಂದಿದ್ದ ಕಣೋ, ರಿಲೀಸ್ ಆಗಿದೆ, ಇವತ್ತು ಹೋಗೋಣ ಅಂತ. ಇಫ್ ಯು ಆರ್ ಫರ್ಮ್ ಅಬೌಟ್ ಯುವರ್ ಡಿಸಿಷನ್ ದಟ್ ಯು ಆರ್ ಗೋಯಿಂಗ್ ಟು ಕಾಲೇಜ್, ದೆನ್ ಹಿಸ್ ಮೆಸೇಜ್ ಆರ್ ಹಿಸ್ ಕಾಲ್ ವಿಲ್ ನಾಟ್ ಡಿವಿಯೇಟ್ ಯು ಫ್ರಮ್ ಯುವರ್ ಗೋಯಿಂಗ್ ಕಾಲೇಜ್. ಇಲ್ಲಪ್ಪ ನಾನು ಕಾಲೇಜ್ಗೆ ಹೋಗಬೇಕು ಅಂತಿದ್ದೀನಿ, ಇವತ್ತು ನಾನು ಬರೋಲ್ಲ, ಆಮೇಲೆ ಮಧ್ಯಾಹ್ನ ನೋಡೋಣ, ಇಲ್ಲ ಸಂಜೆ ನೋಡೋಣ, ಇನ್ನೆಲ್ಲ ಹಾಲಿಡೇಸಲ್ಲಿ ನೋಡ್ತೀವಿ ಅಂತ. ಇಫ್ ಯು ಆರ್ ಫರ್ಮ್ ಅಬೌಟ್ ಯುವರ್ ಗೋಯಿಂಗ್ ಟು ಸ್ಕೂಲ್ ಆರ್ ಕಾಲೇಜ್, ಇಲ್ಲ ಆದ್ರಾಗಲಿ ಹೋದ್ರಾಗಲಿ ಕಾಲೇಜ್ಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೆ, ಒಂದು ಫ್ರೆಂಡ್ ಫೋನ್ ಮಾಡ್ದೆ, ಮೆಸೇಜ್ ಮಾಡ್ದೆ, ಹೌದಾ ಸರಿ ಬಿಡು ಹಂಗಾರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನಿಗೆ ಸುಳ್ಳು ಹೇಳ್ಬಿಟ್ಟು ನಾವು ಫಿಲಮ್ ನೋಡ್ಲಿಕ್ಕೆ ಹೋಗ್ತೀವಿ. ಸೊ ಇದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ನಾವು ನಿರ್ಧಾರವನ್ನು ಏನಾದರೂ ಮಾಡಿ ಫಿಕ್ಸ್ ಮಾಡ್ಕೊಂಡಿದ್ವಿ ಅಂತಂದರೆ ಪ್ರತಿನಿತ್ಯ ಪ್ರತಿಕ್ಷಣ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ನಮ್ಮ ಕಾರ್ಯ ಹೇಗಿರಬೇಕು, ನಮ್ಮ ಆ್ಯಕ್ಷನ್ಸ್ ಹೇಗಿರಬೇಕು, ನಮ್ಮ ರಿಯಾಕ್ಷನ್ಸ್ ಹೇಗಿರಬೇಕು, ನಮ್ಮ ಬಿಹೇವಿಯರ್ ಹೇಗಿರಬೇಕು, ನಮ್ಮ ಸ್ಟ್ರಗಲ್ಸ್ ಹೇಗಿರಬೇಕು ಅಂತ ನಾವು ಪ್ರತಿನಿತ್ಯ ಆಲೋಚನೆ ಮಾಡ್ತಾ ಪ್ರತಿನಿತ್ಯ ಅದ್ರ ಹತ್ರ ಹೋಗುವಂಥ ಪ್ರಯತ್ನವನ್ನು ಮಾಡ್ತಿರ್ತೀವಿ. ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಟೈಮ್ ಮ್ಯಾನೇಜ್ಮೆಂಟ್, our spending our time, spending our energy, spending our thoughts, struggling, everything gets concentrated and we will have a concentrated efforts. As a result we will be the successful person. ನಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೀವ ಮಿತ್ರರೇ. ಹಾಗಾಗಿ ನಮಗೆ ಗುರಿ ಇಂಪಾರ್ಟೆಂಟ್. ಸೊ ವಿ ಶುಡ್ ಹ್ಯಾವ್ ಗೋಲ್ಸ್.
We should have goals, certainly. You want to be a cobbler, fine. You want to be an engineer, fine. You want to be a doctor, fine. You want to be a celebrity, film actor, fine. You want to be a business entrepreneur, fine. You want to be a political person, fine. Whatever you want to become, fine. But fix your goal and start working from today. That is what self-direction. Self-made man ಆಗಬೇಕು ಅಂತ. That's what self-direction is. Self-reliance, ಸ್ವಾವಲಂಬಿ ವ್ಯಕ್ತಿ ನಾನು ಆಗಬೇಕು. ಯಾರ್ಯಾರು ಜೀವನದಲ್ಲಿ ಸಾಧನೆ ಮಾಡಿರ್ತಾರೋ, ಸಾಧಕರಾಗಿ ಯಶಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೋ, ಅವರೆಲ್ಲ ಸೆಲ್ಫ್ ಮೇಡ್ ಮ್ಯಾನ್ ಆಗಿದ್ರು, ಅವರೆಲ್ಲ ಸ್ವಾವಲಂಬಿಗಳಾಗಿದ್ರು. ಅಂದರೆ ತನ್ನ ಮೇಲೆ, ತನ್ನ ಶಕ್ತಿಯ ಮೇಲೆ, ತನ್ನ ಸಾಮರ್ಥ್ಯದ ಮೇಲೆ ಅವರಿಗೆ ನಂಬಿಕೆ ಇತ್ತು, ಅದನ್ನು ಕಾರ್ಯರೂಪಕ್ಕೆ ತಂದರು. ಆಗ ಅವರು ಇತಿಹಾಸವನ್ನು ನಿರ್ಮಾಣ ಮಾಡಿದ್ರು, ಸೆಲೆಬ್ರಿಟಿ ಆದರು. ಅವರ ಆಟೋಗ್ರಾಫ್ಗೆ 100 ಜನ 1000 ಜನ ಕಾಯುವಂಥ ಪರಿಸ್ಥಿತಿಯನ್ನು ಅವರು ತಂದುಕೊಂಡಿದ್ದಾರೆ. ಆದರೆ ನಮ್ಮ ವಿಷಯದಲ್ಲಿ ಏನಾಗುತ್ತಪ್ಪ ಅಂದರೆ ಈ ಸೆಲ್ಫ್ ಡೈರೆಕ್ಷನ್ ಇರಲ್ಲ. ಹಾಗಾದರೂ ಸರಿ, ಹೀಗಾದರೂ ಸರಿ, ಹೇಗಿದ್ರೂ ಸರಿ, ಏನಾದರೂ ಸರಿ, ನಾನು ಆರಾಮಾಗಿರಬೇಕು, ಆನಂದವಾಗಿರಬೇಕು. ಆರಾಮಾಗಿರೋದು ಬೇರೆ, ಆನಂದವಾಗಿರೋದು ಬೇರೆ. ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದಾಗ ನಾನು ಆನಂದವಾಗಿರ್ತೀನಿ. ಆರಾಮಾಗಿರೋದು ಅಂದರೆ ನಿದ್ದೆ ಮಾಡೋದು, ಊಟ ಮಾಡ್ಕೊಂಡಿರೋದು, ಮೊಬೈಲ್ ನೆಟ್ ಬ್ರೌಸಿಂಗ್ ಮಾಡ್ತಾ ಇರೋದು, ಫಿಲಮ್ಸನ್ನು ನೋಡ್ಕೊಂಡಿರೋದು, ಇಲ್ಲ ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ಕೊಂಡಿರೋದು, ಇಲ್ಲ ಇನ್ನೇನೋ ಇವತ್ತಲ್ಲ ತುಂಬ ಸಾಫ್ಟ್ವೇರ್ಸ್ ಬಂದಿದೆಯಲ್ಲ ಅದೆಲ್ಲ ಚಾಟ್ ಮಾಡ್ಕೊಂಡಿರೋದು, ಈ ಥರ ಲೈಟರ್ ಥಿಂಗ್ಸ್ನ ಮಾಡ್ಕೊಂಡಿರೋದು, ಮಜಾ ಮಾಡೋದು, ಇಲ್ಲ ಬೈಕ್ ರೈಡ್ ಮಾಡೋದು, ಇಲ್ಲ ಪಿಕ್ನಿಕ್ಸ್ ಹೋಗ್ತಾ ಇರೋದು, ಇಂಥದ್ದೆಲ್ಲ ಮಜಾ ಮಾಡೋದು. ಈ ಥರ ಮಜಾ ಮಾಡ್ಕೊಂಡಿದ್ರೆ ನೀವು ಯಾವಾಗಲೂ ಆನಂದವಾಗಿರ್ತೀರ ಅಂತಿಲ್ಲ. ಆನಂದದ ಒಂದು ಭಾಗ, ಒಂದು ತುಣುಕು ಮಾತ್ರ ಈ ಮಜದಿಂದ ಸಿಗುವಂಥದ್ದು. ನಿಜವಾದ ಆನಂದ ಯಾವಾಗ ಗೊತ್ತೇನು? ನನ್ನ ಗುರಿಯನ್ನು ನಾನು ಸೇರಿದಾಗ, ನನ್ನ ಕನಸನ್ನು ನಾನು ಮನಸ್ಸು ಮಾಡಿಕೊಂಡಾಗ. ಉದಾಹರಣೆಗೆ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ, VTU ಅಲ್ಲಿ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಇನ್ ದ ಸ್ಕೋರ್. ಸೊ ನಾಳೆ ಇದು ಮುಗಿದ ಎಷ್ಟೊತ್ತಿಗೆ ನನ್ನ ತಂದೆ ತಾಯಿನ ಕರೆಸಿ ನಮ್ಮ ಸ್ಕೂಲು, ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟು ಅವ್ರಿಗೆ ಸನ್ಮಾನ ಮಾಡುವಂಥ ನಾನು ಸಾಧನೆಯನ್ನು ಮಾಡ್ತೀನಿ. ಪೇಪರ್ ನನ್ನ ಹೆಸರು ಬರುವಂತೆ ಮಾಡ್ತೀನಿ. ಕಾನ್ವೊಕೇಶನ್ ನಾನು ಹೋಗಿ ಗೋಲ್ಡ್ ಮೆಡಲ್ನ ಚಾನ್ಸಲರಿಂದ ವೈಸ್ ಚಾನ್ಸಲರ್ ತೆಗೆದುಕೊಳ್ಳುವಂತೆ ಮಾಡ್ತೀನಿ. Okay, that's a beautiful. Otherwise, yes, I will create something by which the progress of the country will be something, it will be marvelous. ಸರ್ ಎಂ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟಿದ್ದಕ್ಕೆ KRS ಡ್ಯಾಮ್ನ, ಕೃಷ್ಣಸಾಗರ ಡ್ಯಾಮ್ ಕಟ್ಟಿದ್ದಕ್ಕೆ 100 ಜನ, 1000 ಜನಕ್ಕೆ, ಲಕ್ಷಾಂತರ ಜನಕ್ಕೆ ಬೆಂಗಳೂರು ಮೈಸೂರಲ್ಲಿ ನಮಗೆ ಕುಡಿಯೋ ನೀರು ಸಿಗ್ತಾ ಇದೆ. ಮಂಡ್ಯ, ಮೈಸೂರು ಮತ್ತು ಬೇರೆ ಬೇರೆ ಕಡೆ 1000 ಹೆಕ್ಟೇರ್, ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಸಿಗ್ತಾ ಇದೆ. ಹಂಗೆ ಕೃಷಿ ನಡೀತಾ ಇದೆ, ಅಗ್ರಿಕಲ್ಚರ್ ನಡೀತಾ ಇದೆ. ಅವ್ರೇನು ನದಿನ ಹುಟ್ಟಾಕಲಿಲ್ಲ, ಕಾವೇರಿ ನದಿನ ಅವ್ರು ಹುಟ್ಟಾಕಲಿಲ್ಲ, ನೀರನ್ನು ಸೃಷ್ಟಿ ಮಾಡಲಿಲ್ಲ, ಲ್ಯಾಬಲ್ಲಿ ಇಟ್ಕೊಂಡು H2O. ಬದಲಾಗಿ ಹರಿತಾ ಇದ್ದಂಥ ನದಿಗೆ ಅವರೊಂದು ಅಣೆಕಟ್ಟನ್ನು ಕಟ್ಟಿ ಅದನ್ನು ಚಾನಲ್ಸ್ ಮಾಡ್ತಾರೆ. ಚಾನಲ್ಸ್ ಮಾಡಿದ ಮೈಸೂರು ಮತ್ತು ದೊಡ್ಡ ಬೆಂಗಳೂರು, ಅರ್ಧಕ್ಕಿಂತ ಬೆಂಗಳೂರಿಗೆ ಇವತ್ತು ಡ್ರಿಂಕಿಂಗ್ ವಾಟರ್ ಸಿಗ್ತಾ ಇದೆ ಅಲ್ವಾ? ಅದಕ್ಕೆ ಅದೇ ರೀತಿ ಯುವ ಮಿತ್ರರೇ, ನಿಮ್ಮಲ್ಲಿ ಅದ್ಭುತವಾದ ಶಕ್ತಿ ಇದೆ, ಅದಮ್ಯವಾದ ಉತ್ಸಾಹವಿದೆ. ಅದನ್ನು ನೀವು ಚಾನಲೈಸ್ ಮಾಡಬೇಕು. ಒನ್ ಈಸ್ ಕಂಟ್ರೋಲಿಂಗ್, ಕರ್ಬಿಂಗ್ ಯುವರ್ ಪ್ಯಾಷನ್ಸ್, ಕರ್ಬಿಂಗ್ ಯುವರ್ ಸೆನ್ಸಸ್, ಕರ್ಬಿಂಗ್ ಯುವರ್ ಮೈಂಡ್, ಕರ್ಬಿಂಗ್ ಯುವರ್ ಸ್ಟ್ರೇ ಥಾಟ್ಸ್, ಕರ್ಬಿಂಗ್ ಯುವರ್ ನಾನ್ಸೆನ್ಸ್ ಥಾಟ್ಸ್ನ ಮಾಡಿಕೊಂಡು. ದಟ್ ಇಸ್ ವಾಟ್ ಕಂಟ್ರೋಲ್, ದಟ್ ಇಸ್ ವಾಟ್ ಬಿಲ್ಡಿಂಗ್ ದ ಡ್ಯಾಮ್. ಆ್ಯಂಡ್ ದ ಸೆಕೆಂಡ್ ಇಸ್, ಬರೀ ಡ್ಯಾಮ್ ಕಟ್ಬಿಟ್ರೆ ನೀರು ಬಂದು ಹೋಗಿ ಕೊನೆಗೆ ಡ್ಯಾಮಿಂದ ಆಚೆಗೆ ಹೋಗುತ್ತೆ, ಡ್ಯಾಮ್ ಹೊಡೆದು ನೀರೆಲ್ಲ ಪೋಲಾಗುತ್ತೆ. ಅದಕ್ಕೆ ಏನು ಮಾಡಬೇಕು? ಚಾನಲ್ಸನ್ನು ಮಾಡಿ, ಗೇಟ್ಸನ್ನು ಅವರು ಇಟ್ಟು, ಆ ಗೇಟ್ಸನ್ನು ತೆಗೆದು ಲಿಮಿಟೆಡ್ ವೇಯಲ್ಲಿ ಆ ನೀರನ್ನು ಬಿಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ದೇ ಕ್ಯಾನ್ ಡೂ ಇರಿಗೇಷನ್, ದೇ ಕ್ಯಾನ್ ಡೂ ಫಾರ್ಮಿಂಗ್, ದ ಪೀಪಲ್ ಆರ್ ಏಬಲ್ ಟು ಯೂಸ್ ಫಾರ್ ದ ಡೊಮೆಸ್ಟಿಕ್ ಪರ್ಪಸ್, ಸೊ ಆನ್ ಆ್ಯಂಡ್ ಸೊ ಫೋರ್ತ್. ಸೊ ಅದೇ ಥರನೇ ಚಾನಲೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಚಾನಲೈಸಿಂಗ್ ಯೂತ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಚಾನಲೈಸ್ ಅವರ್ ಪವರ್ ಇಸ್ ವಾಟ್? ಫಿಕ್ಸಿಂಗ್ ಅವರ್ ಗೋಲ್ಸ್, ಥಿಂಕಿಂಗ್ ಅಬೌಟ್ ಅವರ್ ಪ್ಯಾಷನ್ಸ್, ಡ್ರೀಮಿಂಗ್ ಅಬೌಟ್ ಅವರ್ ಡ್ರೀಮ್ಸ್ ಆರ್ ಅಬೌಟ್ ಅವರ್ ಗೋಲ್ಸ್, ಆ್ಯಂಡ್ ಎವ್ರಿ ಡೇ ಟ್ರೈಂಗ್ ಟು ಮ್ಯಾನಿಫೆಸ್ಟ್ ಇಟ್. ದಟ್ಸ್ ವಾಟ್ ದ ಎಜುಕೇಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಇಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಸ್ವಾಮಿ ವಿವೇಕಾನಂದ. ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಅದು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಮಾತಾಡ್ತಾರೆ ಸ್ವಾಮೀಜಿ. ಇನ್ನೊಂದು ಏನಪ್ಪ ಅಂದರೆ, ನನ್ನಲ್ಲಿ ಅದಮ್ಯವಾದ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ ಇದೆ, ಐ ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಹೇಳಿ, ಅದು ಐ ಕ್ಯಾನ್ ಡೂ ಇಟ್ ಅಂತ ಸೆಲ್ಫ್ ಎಫಿಕಸಿ ಹೇಳಿದ್ನಲ್ಲ, ಆ ಥರ ನಮ್ಮ ಮೇಲೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್, ನಂಬಿಕೆ, ಶ್ರದ್ಧೆ, ವಿಶ್ವಾಸವನ್ನು ಇಟ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಾಗ, ನನ್ನ ಕನಸನ್ನು ನನಸು ಮಾಡಿಕೊಂಡಾಗ, ನನ್ನ ಗುರಿಯನ್ನು ನಾನು ಸೇರಿಕೊಂಡಾಗ ಆಗುವಂಥ ಆನಂದ ಇದೆಯಲ್ಲ, ಅದು ಅದ್ಭುತವಾದ ಆನಂದ ಯುವ ಮಿತ್ರರೇ. ಅಂಥ ಸಾಧನೆಯನ್ನು ನಾವು ಮಾಡುವಂಥವ್ರಾಗಬೇಕು. ದಟ್ ಇಸ್ ವಾಟ್ ಐ ಮೀನ್ ಕಾಂಟ್ರಿಬ್ಯೂಟರ್ ಪರ್ಸ್ನಾಲಿಟಿ. ಉದಾಹರಣೆಗೆ ಪ್ರಾಯಶಃ ಸುಹಾಸ್ ಗೋಪಿನಾಥ್ ಅಂತ, ಜಸ್ಟ್ ಯು ಕ್ಯಾನ್ ಗೂಗಲ್ ಔಟ್. 9-10ನೇ ಕ್ಲಾಸ್ ಇದ್ದಾಗೆ ಅವನು ಅಮೇರಿಕಾಗೆ ಹೋಗಿ 18ನೇ ವರ್ಷದ ಒಳಗಡೆನೆ ಹಿ ವಾಸ್ ದ CEO ಆಫ್ ದ ಕಂಪ್ನಿ. ಅವನು 9-10ನೇ ಕ್ಲಾಸ್ ಓದ್ತಾ ಇದ್ದಾಗ ಒಂದು ಕಂಪ್ಯೂಟರ್ ಯಾರೋ ಒಬ್ರು ಇಮೇಲ್ ಕೇಳ್ತಾರೆ, ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ತಾನೆ. ಇಮೇಲ್ ಐಡಿ ಕ್ರಿಯೇಟ್ ಮಾಡಿದ ತಕ್ಷಣ ಹೆಂಗೆ ಇದು ಇಮೇಲ್ ಐಡಿ ವರ್ಕ್ ಆಗುತ್ತೆ ಅಂತ ಅವನೇ 2-3 ತಿಂಗಳಲ್ಲಿ HTML ಲ್ಯಾಂಗ್ವೇಜ್, C ಲ್ಯಾಂಗ್ವೇಜ್ನ ಕಲ್ತ್ಕೊಂಡು 18 ವರ್ಷದ ಒಳಗಡೆ ವೆಬ್ಸೈಟ್ಸ್ನ ಲಾಂಚ್ ಮಾಡ್ತಾನೆ. ಕಂಪ್ನಿನ ಅಮೇರಿಕಾದಲ್ಲಿ ಲಾಂಚ್ ಮಾಡ್ತಾನೆ. 18 ವರ್ಷ ಆದಮೇಲೆ ಅವನು ಭಾರತಕ್ಕೆ ಬರ್ತಾನೆ. ಬಿಕಾಸ್ ನಮ್ಮಲ್ಲಿ ರೂಲ್ಸು ಸ್ಟ್ರಿಂಜೆಂಟಿಂದ ಪರ್ಮಿಷನ್ಸ್ ಕೊಡಲಿಲ್ಲ ಅಂತೇಳಿ ಅವನು ಅಮೇರಿಕಾದಲ್ಲಿದ್ದು ಕಂಪ್ನಿಗಳನ್ನು ಓಪನ್ ಮಾಡಿರ್ತಾನೆ. ಬಟ್ ಈಸ್ ಅ ರಿಯಲಿ ಗ್ರೇಟ್ ಇಂಡಿಯನ್. 18 ವರ್ಷ ಆಗಿದ ತಕ್ಷಣ, ಮೇಜರ್ ಆಗಿದ ತಕ್ಷಣ ನಮಗೆ ಇದು ಕಥೆ ತುಂಬ ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಟೈಮ್ ಆಯಿತು ಅಂತ ಹೇಳಿ. ಸೊ ದಟ್ ಅವನು ಸಾಧನೆ ಮಾಡಬೇಕು ಅಂತ, ಸಾಧನೆ ಮಾಡುವಂಥ ವ್ಯಕ್ತಿ 18 ವರ್ಷ ಆಗಿದ ತಕ್ಷಣ ಅವನು ಮೇಜರ್ ಆಗಿದ ತಕ್ಷಣ ನಮ್ಮ ಗೌರ್ಮೆಂಟು
ಇದು ಸಿಗುತ್ತೆ, ಏನೋ ಪರ್ಮಿಷನ್ ಸಿಗುತ್ತೆ ಅಂತ 18 ವರ್ಷಕ್ಕೆ ಬಂದು ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಇವತ್ತು ಬೆಂಗಳೂರಲ್ಲಿ ಇವತ್ತು ಕೂಡ ಇದ್ದಾನೆ. ಆ್ಯಂಡ್ ಈ ವಾಸ್ ಒನ್ ಆಫ್ ದ ಯಂಗೆಸ್ಟ್ CEO ಇನ್ ದ ವರ್ಲ್ಡ್. ಪ್ರಾಯಶಃ 21-22 ವರ್ಷದಷ್ಟೊತ್ತಿಗೆ UN ಇಲ್ಲ UN ಅವರನ್ನು ಎಕನಾಮಿಕಲ್ ಅಡ್ವೈಸರ್ ಆಗಿ ಅವರನ್ನು ಅಪಾಯಿಂಟ್ ಮಾಡ್ಕೊಂಡಿದ್ರು. APJ ಅಬ್ದುಲ್ ಕಲಾಂ ಶ್ರೇಷ್ಠ ವ್ಯಕ್ತಿಗಳು ಅಂತ ಹಲವಾರು ಜನ ವ್ಯಕ್ತಿಗಳು ಅವನನ್ನು ಲಂಚ್ಗೆ ಇಲ್ಲ ಟೀ ಪಾರ್ಟಿಗೆ ಕರೆದು ಅವನ ಜೊತೆ ಊಟ ತಿಂಡಿಯನ್ನು ಮಾಡಿದ್ರು. ಮತ್ತು ಐ ಥಿಂಕ್ ಅರಬ್ ದೇಶದಲ್ಲಿ ಒಬ್ಬ ಕ್ರೌನ್ ಪ್ರಿನ್ಸ್ ಇವನನ್ನು ಎಕನಾಮಿಕ್ ಅಡ್ವೈಸರ್ ಆಗಿ ಅವರ ದೇಶದಲ್ಲಿ ಯಂಗ್ ಚಾಪ್ 21-22 ವರ್ಷಕ್ಕೆ ಅವ್ನು ಇಟ್ಕೊಂಡಿದ್ರು. ಅವ್ನು ಸಾಧನೆ ಮಾಡಿದ ಇವತ್ತು ಒಂದು ಕಂಪ್ನಿ ನಡೆಸ್ತಾ ಇದನ್ನು 10 ಜನರಿಗೆ ಇಲ್ಲ 100 ಜನರಿಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. 18 ವರ್ಷದ ಒಳಗಡೆ ಈ ವಾಸ್ ಯಂಗೆಸ್ಟ್ CEO ಆಫ್ ದ ವರ್ಲ್ಡ್ ಆ್ಯಂಡ್ ಹೀ ಕಮ್ಸ್ ಫ್ರಮ್ ಇಂಡಿಯಾ. ಒಂದು ಫೆದರ್ನ ಒಂದು ಗರಿಯನ್ನು ನಮ್ಮ ದೇಶಕ್ಕೆ, ಇಡೀ ವಿಶ್ವದಲ್ಲಿ ನಮ್ಮ ದೇಶಕ್ಕೆ ಅವನು ಕೊಟ್ಟ. ಈ ರೀತಿ ನಾವು ಕಾಂಟ್ರಿಬ್ಯೂಟರ್ ಪರ್ಸನಾಲಿಟಿ ಆಗಬೇಕು ಯುವ ಮಿತ್ರರೇ, ಆವಾಗ ಮಾತ್ರ ನಾವೆಂದು ಸಾಧನೆ ಮಾಡಲಿಕ್ಕಾಗತ್ತೆ. ಸೊ ಐ ವಿಶ್ ಆಲ್ ಆಫ್ ಯು ಎ ಗ್ರ್ಯಾಂಡ್ ಸಕ್ಸಸ್. ಐ ವಿಶ್ ಯು ದ ಬೆಸ್ಟ್ ಆಫ್ ಲಕ್ so that you be the contributor personality and we shall all work for the together of the betterment of the mankind, betterment of our country and betterment of our society so that we will also become the better people. Thank you. Jai Ram Krishna. Any questions from